ಅಟ್ಟಿಕ್ತೀವ್ನಿ ಯಾರಿಗೆ ಅಂತ ಕೇಳಿದ್ರ ಬಸ್ರಿಗೋ ಬಾಣ್ತಿಗೋ ಮೈ ನಿರ್ದೊಳಗೋ ಅಲ್ಲ, ಈಗ ಹೊಸ್ದಾಗ್ ಮದ್ವೆ ಆಗಿರೋಳಿಗೆ. ಬೆಳಗಾಗೆ ನಾನಿದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯ, ಎತ್ತೊಂದು ಕಳಿಗೆ ನೆನೆದೇನಾ. ಫಸ್ಟು ಯಾರ್ಯಾರನ್ನ ಪರಿಚಯ ಮಾಡ್ಕೊಡ್ತೀರಾ ಅಂತ ಹೇಳಿ. ಇವರು ನನ್ನ ಧರ್ಮಪತ್ನಿ ಸಂಗಾತಿ ನಜ್ಮಾ ನಜೀರ್. JSS ಹೇಳ್ತಾರಲ್ಲ, ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ, ಮೋಡ ಕಟ್ಟೀತು ಹೇಗೆ, ಹನಿ ಒಡೆದು ಕೆಳಗಿಳಿದು ಹಸಿರು ಮೂಡಿತು ಹೇಗೆ, ಹಾಗೆ ನನ್ನ ಪ್ರೀತಿಯ ಇವಳು, ನನ್ನ ಬದುಕಿಯ ಇವಳು. ಇವರು ಡಾಕ್ಟರ್ ಹಕೀಂ ತೀರ್ಥಹಳ್ಳಿ ಅಂತ ನನ್ನ ಸಂಗಾತಿ, ಕನ್ನಡದ ಮೇಷ್ಟ್ರು, PhD ಮಾಡ್ಕೊಂಡಿದ್ದಾರೆ ಕವಿತೆಗಳ ಬಗ್ಗೆ, ಕಾವ್ಯದ ಬಗ್ಗೆ. ಹೇಗಿದೆ? ಎಂದಿನಂತೆ ನಿನ್ನ ಕೈ ರುಚಿ ಸೂಪರ್ ಆಗುತ್ತೆ. ಟೊಮೊಟೊ ರೈಸ್ ಅಲ್ಟಿಮೇಟಾ. ಇವತ್ತು ರೈತರ ಮಕ್ಳಿಗೆ ಹೆಣ್ಕೊಡೋರು ಕಡಿಮೆ ಆಗ್ತಿದ್ದಾರೆ ಅಂತ ಹೇಳಿ ನಮ್ ಹುಡುಗ್ರೆಲ್ಲ ಕ್ಯಾಬ್ ಓಡಿಸ್ತೀನಿ, ಟ್ಯಾಕ್ಸಿ ಓಡಿಸ್ತೀನಿ, ಅಂಗಡಿಲೆಲ್ಲ ಕೆಲಸ ಮಾಡ್ತೀನಿ, ಮಾಲಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಹಳ್ಳಿಗಳನ್ನ ಬಿಟ್ಟು ಹೊರಗ್ ಬರ್ತಿದ್ದಾರೆ. ಹಳ್ಳಿಗಳು ಇವತ್ತು ನಾವು ನೋಡಿದ್ರೆ ರೈತರು ಯಾರು ಅಂತ ನೋಡಿದ್ರೆ ಎಲ್ಲ ವಯಸ್ಸಾದವರು. ಇವಳು ಇಷ್ಟೆಲ್ಲಾ ಮಾತಾಡೋಳು ಸಮಾನತೆ ಸೌಹಾರ್ದತೆ ಎಲ್ಲ ಹಿಂಗೆ ಹಂಗೆ ಮತ್ತೆ ಯಾಕೆ ಹಿಂದೂನ್ ಮದ್ವೆ ಆಗ್ಲಿಲ್ಲ, ಯಾಕಾಗ್ಲಿಲ್ಲ? ನಂಗೆ ಯಾರಾದ್ರೂ ದಲಿತ ಹುಡುಗರು ಪ್ರಪೋಸ್ ಮಾಡಿರ್ತಿದ್ರೆ ಅಥವಾ ದಲಿತ ಹುಡುಗರ ಮೇಲೆ ಪ್ರೀತಿ ಆಗಿರ್ತಿದ್ರೆ ಆಗೊಂದ್ ಕೈ ನೋಡ್ಬೋದಿತ್ತು. ರಾಜಕಾರಣಿ ಅಲ್ಲ, ತುಂಬಾ ಓಡಾಟ, ಪೊಲಿಟಿಕಲ್ ಪಾರ್ಟಿ ಒಂದ್ ಸ್ವಲ್ಪ ಎಲ್ಲ ಇದ್ದಾಗ ಹೆಸರು ಕೆಡೋದು ಆತರ ಎಲ್ಲ ಆದಾಗ ಅಷ್ಟು ಕಾಮನ್ ಸೆನ್ಸ್ ಅನ್ನೋದು ಒಬ್ಬ ವ್ಯಕ್ತಿಗೆ ಬೇಕು. ಇವ್ರದ್ದು ಯಾವುದೇ ವಿಡಿಯೋ ಬರಲಿ, ಹೆಣ್ಣು ಮಕ್ಕಳನ್ನ ಇಷ್ಟು ಕೆಟ್ಟದಾಗಿ ಬೈಬಹುದು ಅಷ್ಟು ಕೆಟ್ಟದಾಗಿ ಬೈತಾ ಇರ್ತಾರೆ. ಇದೊಂದು ಸಾಮೂಹಿಕ ಸಾಂಕ್ರಾಮಿಕ ರೋಗ, ಇದು ಗುಣಪಡಿಸಲಾಗದ ರೋಗ. ಮೇಡಮ್, ನೀವು ಸುಮ್ಮನೆ ಗಮನಿಸಿ, ಆ ಕಮೆಂಟ್ ಹಾಕೋರ ಆ ಚಿತ್ರಗಳನ್ನೆಲ್ಲ ನೀವು ನೋಡ್ಬೇಕು, ಭಯ ಹುಡ್ಸ್ಬಿಡುತ್ತೆ. ಯಾಕ್ರಪ್ಪ ಎಲ್ಲರೂ ಪೂಜನೀಯನಾಗಿ ಕಾಣುವಂತಹ ಆ ರಾಮನನ್ನು, ಹನುಮಂತರನ್ನು, ಅಥವಾ ಎಲ್ಲರೂ ಕ್ರಾಂತಿಯ ಸಂಕೇತವಾಗಿ ಬಳಸುವ ಆ ಊಟದ ಬಣ್ಣವನ್ನು ಹಾಕೊಂಡು ನಿಮ್ಮ ತೆವಲು ತೀರ್ಸಕ್ಕೆ ಹೆಣ್ಮಕ್ಳಿಗೆ ಬಳಸದೇ ಇರುವ ಭಾಷೆಯನ್ನು ಬಳಸುವಂತದ್ದು ನೀಚತನದ ಪರಮಾವಧಿಯಲ್ಲಿದೆ. ಮತ್ತೇನು, ಫಸ್ಟ್ ಟೈಮ್ ನಿಮ್ ಮನೆಗೆ ಬಂದಾಗ ಬೇರೆ ಬೇರೆ ತಟ್ಟೆಲಿ ತಿಂತಾ ಇದ್ವಿ, ಒಂದೇ ತಟ್ಟೆನಲ್ಲಿ ಇದೀವಿ. ಒಂದ್ ಹಿಂಟ್ ಬಿಟ್ಕೊಟ್ಲೋಳು, ನಾನು ಹೇಳೇ ಬಿಡ್ತೇನೆ. ಹಂಗಿದ್ರೆ ಇವ್ರಿಬ್ರು ಲವ್ ಸ್ಟೋರಿಯಿಂದನೂ ನನಗೆ ಗೊತ್ತು ಅಂತನಾ, ಇವರಿಬ್ರು ಲವ್ ಬಗ್ಗೆ ನನಗೆ ಗೊತ್ತು ಅಂತನಾ. ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್, ನಮ್ಮಿಬ್ಬರ ಮದುವೆಯ ಹಿಂದಿನ ಸೂತ್ರಧಾರಿ ಯಾರು ಅಂತ ಹೇಳಿದ್ರೆ ಶ್ರೀಮತಿ ಅಕ್ಷತಾ ಪಾಂಡವಪುರ. ನಮಸ್ಕಾರ. ನಾನು ಅಟ್ಟಿಕ್ತೀವ್ನಿ ಯಾರಿಗೆ ಅಂತ ಕೇಳಿದ್ರ ಬಸ್ರಿಗೋ ಬಾಣ್ತಿಗೋ ಮೈ ನಿರ್ದೊಳಗೋ ಅಲ್ಲ, ಈಗ ಹೊಸ್ದಾಗ್ ಮದುವೆ ಆಗಿರೋಳಿಗೆ ದಂಪತಿಗಳಿಗೆ ಇಬ್ರಿಗೂ ಇವತ್ತು ಅಕ್ಷತಾ ಕಿಚನಲ್ಲಿ ಅಟ್ಟಿಕ್ತಾ ಇದ್ದೀನಿ. ಅರ್ಥ ಆಗಿದೆ ಅಂತ ನನಗೆ ಗೊತ್ತಾಯ್ತು. ಇವಾಗ ನನಗೆ ಗೊತ್ತಾಯ್ತು ನಿಮ್ಮ ಮುಖದಲ್ಲಿ ಎಷ್ಟು ಖುಷಿ ಆಯ್ತು ಅಂದ್ರೆ, ಹಬ್ಬ ಅಟ್ಟಿಕ್ಕದೂ ಕೂಡ ನೆನಪಾಯ್ತಲ್ಲಪ್ಪ, ಯಾರೋ ಒಬ್ರು ಮಾಡ್ತಾ ಇದ್ದಾರಲ್ಲಪ್ಪ ಅಂತ ಖುಷಿ ಆಗಿದ್ದು ನನಗೆ ಗೊತ್ತಾಯ್ತು. ಇವತ್ತೊಂಥರ ಸ್ವಲ್ಪ ಮಜವಾಗಿ ಮಾಡೋಣ. ಅಟ್ಟಿಕ್ತಾ ಅವ್ರನ್ನ ಕ್ಲಾಸ್ ತಗೊಳ್ತಾ ನೋಡ್ತಾ ಇದ್ದಾರೆ. ಅವರ ಪ್ರತಿಭೆನ ಆಚೆ ತೆಗಿತು. ಪ್ರತಿಭೆ ಅಂತ ಅಂದರೆ ಅವರು ಪ್ರತಿಭೆ ಇಲ್ಲದೆ ಡಾಕ್ಟರ್ ಆಗಿಲ್ಲ, ಪ್ರತಿಭೆ ಇಲ್ಲದೆ ಹೋಗಿಲ್ಲ. ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಇವತ್ತು ನಾನು ಪರಿಚಯ ಮಾಡಿಕೊಡಲ್ಲ. ಇವತ್ತು ಬಂದಿರುವಂತಹ ಇಬ್ರು ಮುದ್ದಾದ ಜೋಡಿಗಳು ಒಬ್ರಿಗೊಬ್ರು ಪರಿಚಯ ಮಾಡಿಕೊಡ್ತಾರೆ. ಇವತ್ತು ಅಕ್ಷತಾ ಕಿಚನ್ನಲ್ಲಿ ದಂಪತಿಗಳನ್ನ ಮತ್ತೆ ಅತಿಥಿನ ಪರಿಚಯ ಮಾಡ್ತಾ ಇಲ್ಲ. ಒಂದು ಹಾಡು ಹಾಡ್ತಾರೆ, ಅವ್ರ ಹಾಡಲ್ಲಿ ಸುಮ್ಮನೆ ಗೆಸ್ ಮಾಡಿ ಯಾರಿರ್ಬೋದು ಅಂತ. ಒಂದು ಹಾಡು. ಬೆಳಗಾಗೆ ನಾನಿದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯ, ಎತ್ತೊಂದು ಕಳಿಗೆ ನೆನೆದೇನಾ. ನಜ್ಮಾ ನಾಜೀರ್ ಅಲ್ಲ, ನಜೀರ್ ಅಪ್ಪ. ಹೌದು. ನಜ್ಮಾ ನೀನೆ ತಾನೆ? ಚಿಕ್ಕ ನೇರಳೆ ನಮ್ಮೂರು. ಇವಾಗ ನಿನ್ನ ನಜ್ಮಾ ನಜೀರ್ ಚಿಕ್ಕನೇರಳೆ ಹಕೀಂ ಅಂತ ಕರಿಬೇಕಾ, ನಜ್ಮಾ ನಜೀರ್ ಹಕೀಂ ಅಂತ ಕರಿಬೇಕಾ? ಇಲ್ಲ, ನಾನು ನಜ್ಮಾ ನಜೀರ್ ಚಿಕ್ಕನೇರಳೆನೆ. ಯಾಕಂದ್ರೆ ನನ್ನ ಹುಟ್ಟೂರು, ನನ್ನ ತಂದೆ ನನ್ನ ಸದಾ ಕಾಲದ ಐಡೆಂಟಿಟಿ. ಹಾಗಾಗಿ ನಾನು ಹಕೀಂ ಯಾವಾಗ್ಲೂ ಇಲ್ಲಿರ್ತಾನೆ, ನನ್ನ ತಂದೆನೂ ಇಲ್ಲಿದ್ದಾರೆ ಅಫ್ಕೋರ್ಸ್. ಆದ್ರೆ ನನ್ನ ಹೆಸರಿನ ಜೊತೆಗೆ ನನ್ನ ಹೆಸರಿಗೊಂದು ಘನತೆ ತಂದು ಕೊಟ್ಟಿರೋದು ನನ್ನೂರು ಮತ್ತು ನನ್ನ ತಂದೆ. ಸೊ ಹಾಗಾಗಿ ನಜ್ಮಾ ನಜೀರ್ ಚಿಕ್ಕನೇರಳೆನೆ ನನ್ನೆಲ್ಲರೂ ಆ ಹೆಸರಿಂದಾನೇ ಕರಿಬೇಕು. ಈ ತರ ಮೆಂಟಲಿಟಿ ಇರೋಳು ಯಾಕ್ರಿ ಮದುವೆ ಆದ್ರಿ? ನನಗೂ ಖುಷಿ ಇದೆ. ನಜೀರ್ ಅಂತ ಇಟ್ಕೊಂಡಿರೋದೇ ಖುಷಿ. ನನ್ ಕೇಳಿದ್ರು ಅವ್ರು ಒಂದ್ಸಲಿ, ಮದುವೆ ಆದ
ಮದುವೆ ಆಗ್ತೀವಂತ ಹೊರಟುವಲ್ಲ ಅವಾಗಲೇ ಕೇಳಿದ್ರು, ನಿನಗೇನಾದರೂ ನಜೀರ್ ಅಂತ ಇರೋದ್ರಿಂದ ಏನಾದರೂ ಸಮಸ್ಯೆನ ಕೇಳಿದ್ರು. ನಾನು ಹೇಳಿದೆ, ನಿನ್ನ ತಂದೆಯೇ ಮೊದಲು, ತಂದೆ ನಂತರ ನಾನು ಬಂದಿರೋದು, ಹಾಗಾಗಿ ತಂದೆ ಹೆಸರೇ ಇರಲಿ, ಅದು ಕೇಳಿಸ್ಕೊಳ್ಳೋಕ್ಕೂ ಚೆನ್ನಾಗಿದೆ. ಆಮೇಲೆ ಈಗಾಗಲೇ ನೀನು ಆ ಹೆಸರಿಂದ ಖ್ಯಾತಿ ಪಡೆದಾಗಿದೆ, ಅದರ ಮುಂದೆ ಹಕೀಂ ಸೇರಿಸಿ ಅದನ್ನ ಅಪಭ್ರಂಶ ಮಾಡೋದು ಬೇಡ, ಕೆಡಿಸ್ಬೇಡ, ಅದು ಹಾಗೇ ಇರಲಿ, ಜೊತೆಲಿ ಚೆನ್ನಾಗಿದ್ರೆ ಸಾಕು ಅಂತ ಅಷ್ಟೇ. ನೀನು ಅಟ್ಟಿಕ್ಕದು ಅಂತ ಹೇಳಾಗಿದೆ. ಅಟ್ಟಿಕ್ತಾರೆ ಅಂತ ಹೇಳಿದ್ರೆ ನಾವು ಅಟ್ಟಿಕೋರ್ ಮನೆಗೆ ಬರೀ ಕೈ ಹೋಗ್ಬಾರ್ದು. ಹಂಗಾಗಿ ನಾನು ನಿನ್ಗೋಸ್ಕರ ಥ್ಯಾಂಕ್ ಯು. ನಜ್ಮಾ ಅಂತ ಅಂದ್ರೆ ಪುಸ್ತಕ ಯಾವಾಗ್ಲೂ ನೆನಪು, ಯಾಕಂದ್ರೆ ನನ್ಗೆ ಅವಳು ಪರಿಚಯ ಆಗಿದೆ ಪುಸ್ತಕದಿಂದ. ಅವಳ ಒಂದು ಕವಿತೆಯ ಬಿಡುಗಡೆಯ ಕಾರ್ಯಕ್ರಮದ ಸಲುವಾಗಿ ನಾವು ಮಾತಾಡಿದ್ದು. ಅವ್ರು ಮತ್ತೆ ಇದೆಲ್ಲ ಸ್ವಲ್ಪ ರಾಜಕಾರಣಿ ಅಲ್ವಾ, ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟು ರೂಢಿ ವಿಶೇಷವಾಗಿ ತಂದಿದ್ದೀನಿ. ಓಕೆ, ನಾವು ಜೀರಿಗೆ, ನಾವು ಇವಾಗ ಹಾಡು ಹೇಳಿದ್ನಲ್ಲ, ನಾವು ಎಳ್ಳು ಜೀರಿಗೆ ಬೆಳೆಯೋಳ, ಜೀರಿಗೆ ಜಾತಿಗೆ ಸೇರಿರುವಂತ ಸೋಂಪು. ನೀನ್ ಚೆನ್ನಾಗ್ ಅಡ್ಗೆ ಮಾಡ್ತೀಯಾ, ತಿಂದಾದ್ಮೇಲೆ ನೀನು, ನಿನ್ ಗಂಡ, ನಮ್ಮ ಅಮ್ಮ, ಮಗಳು ಎಲ್ಲ ಸೋಂಪು ತಿನ್ಲಿ ಅಂತ. ಇದು ನೀನ್ ತುಂಬಾ ಡಯಟ್ ಕಾನ್ಶಿಯಸ್, ಹಂಗಾಗ ಚಿಯಾ ಸೀಡ್ಸ್, ಇದು ಖರ್ಜೂರ ಯಾವಾಗ್ಲೂ ಸಿಹಿ ಆಗಿರ್ಲಿ ಅಂತ, ಬಾದಾಮಿ ಬುದ್ಧಿಶಕ್ತಿ ಇನ್ನೊಂಚೂರ್ ಜಾಸ್ತಿ ಆಗ್ಲಿ, ಇನ್ನೊಂಚೂರ್ ಬರವಣಿಗೆ ಕಡೆಗೆ ನಮ್ಮ ಅಕ್ಕ ಹೆಚ್ಚೆಚ್ಚು ಮನ್ಸನ್ನ ಗ್ರಹಿಸ್ಲಿ ಅನ್ನೋ ಕಾರಣಕ್ಕೆ. ಥ್ಯಾಂಕ್ ಯು. ಇದ್ರಲ್ಲಿ ನಮ್ಮ ಮನೆಯಲ್ಲಿ, ನಮ್ಮ ಹೊಲದಲ್ಲಿ ಬೆಳೆದಿರುವಂತ ಹುರುಳಿ ಕಾಳು, ಹುರುಳಿ ಆರ್ಗ್ಯಾನಿಕ್ ಆಗಿ ಯಾವುದೇ ರಸಗೊಬ್ಬರಗಳನ್ನ ಬಳಸದೆ ಬೆಳೆದಿರುವಂತ ಹುರುಳಿ ಕಾಳಿದು. ಮತ್ತೆ ಇನ್ನೊಂದೇನು, ಯಾವಾಗ್ಲೂ ಸ್ಟೈಲ್ ಕಾನ್ಶಿಯಸ್. ಸಾರಿ, ಇದು ಡೈಮಂಡ್ ರಿಂಗು, ನಾನು ಆಮೇಲೆ ತೋರಿಸ್ತೀನಿ. ಅಲ್ಲ, ಇದು ಊದ್ ಅಂತ ಒಂದು ಪರ್ಫ್ಯೂಮ್. ಯಾವಾಗ್ಲೂ ನಮ್ಮಕ್ಕ ಇತ್ರ ಘಮಿಸ್ತಿರ್ಲಿ ಅಂತ. ಅತ್ತರ್. ಇದು 3 ಪುಸ್ತಕಗಳಿದೆ. 3 ಪುಸ್ತಕ ಅಂದ್ರೆ 3 ಪುಸ್ತಕನೂ ತುಂಬಾ ವಿಶೇಷವಾಗಿರುವಂತಹ ಪುಸ್ತಕಗಳು. ನನಗೆ ತುಂಬಾ ನಾನು ಫಾಲೋ ಮಾಡುವಂತಹ ವ್ಯಕ್ತಿತ್ವ ಬಸವಣ್ಣನವರು. ರಂಜಾನ್ ದರ್ಗಾ ಅವರ ಪುಸ್ತಕ ಶಿಲ್ಪಿ, ಸಾಂಸ್ಕೃತಿಕ ಸಂವಿಧಾನ ಶಿಲ್ಪಿ ಬಸವಣ್ಣ. ಆಮೇಲೆ ಇದು ಕರಾವಳಿಯ ರಕ್ತ ಕಣ್ಣೀರು, ಇರ್ಷಾದ್ ಉಪ್ಪಿನಂಗಡಿ ಅವರ ಪುಸ್ತಕ. ಯಾಕೆ ನಾವು ಮಂಡ್ಯ ಮೈಸೂರವರು, ಮಂಡ್ಯ ಮೈಸೂರು ಕಡೆಗೆ ಏನೇನೋ ಅಲೆಗಳು ಬರ್ತಾ ಇರೋ ಟೈಮಲ್ಲಿ ನಾವೊಂಚೂರು ಇದನ್ನ ಅರ್ಥ ಮಾಡಿಸ್ಕೊಳ್ಬೇಕು, ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡಿಸ್ಬೇಕು. ಇದು ನಮ್ಮಿಬ್ಬರ ಜವಾಬ್ದಾರಿ ಕೂಡ. ಹಾಗಾಗಿ ಈ ಪುಸ್ತಕ. ಮತ್ತೆ ಇದು ಇವತ್ತು ಅತಿ ಹೆಚ್ಚು ಇಸ್ಲಾಮೋಫೋಬಿಯಾ ಏನ್ ಹರಡ್ತಾ ಇದೆ ಅದರ ಕುರಿತಾಗಿ ಇರುವಂತಹ ತಪ್ಪು ಕಲ್ಪನೆಗಳು ಅನ್ನುವಂತಹ ಒಂದು ಪುಸ್ತಕ. ಇಸ್ಲಾಂ ತಪ್ಪು ತಿಳಿವಳಿಕೆಯ ಪರದೆಯನ್ನು ಕಿತ್ತೊಗೆಯೋಣ ಅಂತ ಹೇಳಿ, ಇದು ಸೈಯದ್ ಹಾಮಿದ್ ಮೊಹಸಿನ್ ಅವರು ಬರೆದಿರುವಂತಹ ಪುಸ್ತಕ. ಇದು 3 ಕೂಡ ನನಗೇನೆ. ಥ್ಯಾಂಕ್ ಯು ನಜ್ಮಾ. ಈಗ ನಾನು ಒಬ್ರಿಗೊಬ್ರು ಪರಿಚಯ ಮಾಡ್ಕೊಡಿ ಅಂತ ಹೇಳ್ತೀನಿ. ಈಗ ಫಸ್ಟು ಯಾರನ್ನ ಪರಿಚಯ ಮಾಡ್ಕೊಡ್ತೀರಾ ಅಂತ ಹೇಳಿ. ನೀನೇ ಶುರು ಮಾಡು. ಇಲ್ಲ, ಹಕೀಂ ಪರಿಚಯ ಮಾಡಿ. ಲೇಡೀಸ್ ಫಸ್ಟ್. ಇಲ್ಲ ಹಕೀಂ ಅವರೇ, ನಜ್ಮಾ ಬಿಟ್ಕೊಟ್ಟಿರೋದೇ ಹೆಚ್ಚು. ಹಕೀಂ ಶುರು ಮಾಡ್ಲಿ ಅಂತ ಹೇಳಿರೋದೇ ಚಾನ್ಸ್ ಸಿಕ್ತಾಗ ತಗೊಂಡ್ಬಿಡ್ಬೇಕು. ಈಗ ಹಕೀಂ ಅವರು ನಜ್ಮಾಗೆ ಪರಿಚಯ ಮಾಡ್ಕೊಡ್ತಾರೆ. ಆ ನಜ್ಮಾ ಅವ್ರು ಪರಿಚಯ ಮಾಡ್ತಿರ್ತಾರೆ, ನೀನ್ ಮಾತಾಡಬಾರ್ದು, ಹೌದಾ ಹಂಗ ಹಿಂಗ ಅನ್ಬಾರ್ದು ಅಂತ. ನೀವು ಪೂರಿ ಮತ್ತೆ ಬಾದಾಮಿ ಹಾಲ್ನ ಒಟ್ಟಿಗೆ ಕಲ್ಸ್ಕೊಂಡು ತಿನ್ನಕ್ಕೆ ಶುರು ಮಾಡಿ. ಶುರು ಮಾಡ್ಲಾ ನಾನು? ಅವ್ರು ಹಾಕೊಳ್ಳಿ. ಟಿಕ್ಕದಂದ್ರೆ ಬಡಿಸ್ಬೇಕು. ಇಕ್ಕುವುದು. ಎಸ್. ಸಿಹಿ ನೋಡ್ತಾ ಇದ್ರೆ ಈಗ ಮಾತಾಡೋದು ಹೇಗೆ, ಪರಿಚಯ ಮಾಡೋದು ಹೇಗೆ? ಹಕೀಮಂಗೆ ಸಿಹಿ ಅಂದ್ರೆ ತುಂಬಾ ಇಷ್ಟ. ಸಿಹಿ ನೋಡುತ್ತೆ. ನೀವ್ ಚಾನ್ಸ್ ಬಿಟ್ರಿ ಹೇಳಿ, ಹೆಂಗೋ ನೀವು ಮಾಡಿದ್ರೆ. ಸಿಹಿ ಜೊತೆಗೆ ಸಿಹಿ ಇವತ್ತು, ಅದ್ರ ಜೊತೆಲಿ ಮನೆ ಊಟನೇ, ಅಕ್ಷತಾ ಕಿಚನ್ ಇದೆಲ್ಲ ಊಟ. ಓಕೆ ಹಕೀಂ ಅವರೇ, ಶುರು ಮಾಡಿ ಪರಿಚಯ. ಎಸ್, ಇವರು ನನ್ನ ಧರ್ಮಪತ್ನಿ, ಸಂಗಾತಿ ನಜ್ಮಾ ನಜೀರ್, ಚಿಕ್ಕನೇರಳೆ. ಜೊತೆಲಿ ಇತ್ತೀಚೆಗೆ ಮದುವೆ ಆಗಿದ್ದೀವಿ. ಅವರು ರಾಜಕಾರಣಿ, ಎಲ್ಲರಿಗೂ ಗೊತ್ತಿದೆ ರಾಜಕಾರಣಿ ಅಂತ. ಪದವೀಧರೆ, ವಿಜ್ಞಾನವನ್ನು ಕಲ್ತಿರೋರು, ನಾನು ಸಾಹಿತ್ಯ ಕಲ್ತಿರೋನು. ಅದ್ರ ಜೊತೆಲಿ ಬರೀತಾರೆ, ಒಳ್ಳೆ ಬರವಣಿಗೆ, ಪದ್ಯ ಬರೀತಾರೆ, ಒಳ್ಳೆ ಓದುಗರು, ತುಂಬ ಚೆನ್ನಾಗಿ ಸುತ್ತಾಡ್ತಾರೆ. ಆಮೇಲೆ ಉತ್ತಮ ವಾಗ್ಮಿ.
ರಿಯಾಕ್ಷನ್ ಕೊಡ್ಬೋದಮ್ಮ. ಅದೆಲ್ಲ ಆ ಜಗತ್ತಿಗೆ ಗೊತ್ತಿರೋ ಪರಿಚಯ. ಇದು ನೀವು ಬಹಳ ಸ್ಮಾರ್ಟ್ ಇದ್ದೀರಿ. ಈ ಮಲ್ನಾಡು ತೀರ್ಥಹಳ್ಳಿ ಕಡೆಯವ್ರು ಸ್ವಲ್ಪ ಸ್ಮಾರ್ಟ್ ಅಲ್ವಾ? ಹಾಗೇನಿಲ್ಲ. ಅಯ್ಯೋ ಹಂಗಿಲ್ವರಿ, ಯಾಕ್ರಿ ಬುದ್ಧಿವಂತರು ಅಂತಿದ್ದೀನಿ ನಾನು. ನಾವು ಬುದ್ಧಿವಂತರೇ, ಆದ್ರೆ ಸ್ಮಾರ್ಟ್, ಓವರ್ ಸ್ಮಾರ್ಟ್ ಇಲ್ಲ ಇಲ್ಲ ಇಲ್ಲ, ನಿನಗೆ ಮಾತಾಡಂಗಿಲ್ಲ ನಜ್ಮಾ. ಅದು ಜಗತ್ತಿಗೆ ಗೊತ್ತಿರೋ ಪರಿಚಯ, ಗೊತ್ತಿಲ್ದಿರೋ ಪರಿಚಯ ಅಂತೇಳಿ ನಿಮ್ಮ ಸ್ಟೈಲಲ್ಲಿ ಆಕೆನ ಪರಿಚಯ ಮಾಡಲಿ. ಈಗ ಅಕ್ಷತಾ ಕಿಚನ್ ಅಲ್ಲಿ ನಾ ಮಾಡ್ತೀನಲ್ಲ ಎಲ್ಲಾರನ್ನು ಬೇರೆ ತರ ಪರಿಚಯ ಹಂಗೆ ಮಾಡಿ. ನಿಮ್ ಕ್ರಿಯೇಟಿವಿಟಿ ತೋರಿಸಿ. ಈಗ ಈ ಕ್ರಿಯೇಟಿವಿಟಿ ಎಲ್ಲ ಅವ್ರು ಕೇಳಿ ನೀವು. ಈ ಕ್ರಿಯೇಟಿವಿಟಿ ಚಾಲೆಂಜು ನಮ್ದೇನಿದ್ರು ನೇರ ಪ್ರೊಫೆಸರ್ ನೀವು. ನಮ್ ಕಿಚನ್ ಅಲ್ಲಿ ಇದೆಲ್ಲ ಆಗುತ್ತೆ. ಏನಂತ ಹೇಳಿ ಈಗ ಅವಳನ್ನ ಬೇರೆ ತರ ನಿಮ್ ರೀತಿನಲ್ಲಿ ಪರಿಚಯ ಮಾಡ್ಕೊಡಿ. ಫಿಲಂ ರೀತಿನ ಅಲ್ಲ, ನಿಮ್ ರೀತಿನಲ್ಲಿ. ನನ್ನ ರೀತಿನ ಇದೇ ಚಾಲೆಂಜ್ ನನಗೆ. ಅವ್ರು ಪರಿಚಯ ಮಾಡ್ಲಿ. ಅವ್ರು ಮಾಡಿದ ಮೇಲೆ ನನಗೆ ಏನಾದ್ರೂ ಹೊಳೆಯುತ್ತಾ ನೋಡೋಣ. ಬೇಡ ಹಾಗೆ ನಾನು ಓಕೆ ಸ್ಟಾಪ್ ಮಾಡು ನಜ್ಮಾ ಅನ್ನೋವರೆಗೂ ಮಾಡ್ತಾಳೆ. 1 hour ಇಡೀ ಎಪಿಸೋಡೇ ನಿಮ್ ಪರಿಚಯ ಮಾಡ್ತಾಳೆ. ಕಾನ್ಫಿಡೆಂಟ್ ಆಗಿದೆ. ಹೌದಲ್ಲ ನಜ್ಮಾ? ಇಂಪ್ರೂವೈಸೇಷನ್ ಸ್ಕಿಲ್ಸ್ ಬಹಳ ಚೆನ್ನಾಗಿ. ನಾನು ಇಷ್ಟೇ ಹೇಳೋದೇನೋ, ನನ್ನ ಪ್ರೀತಿ, ನನ್ನ ಬದುಕು, ಒಂಥರ ನನ್ನ ಜೀವನ, ಆಮೇಲೆ ನನ್ನ ಒಳ್ಳೆಯ ಏನು ನನ್ನ ಮೇಸ್ಟ್ರು, ನನ್ನ ಬದುಕಿನ ಮೇಸ್ಟ್ರು, ಒಳ್ಳೆ ಅಡ್ವೈಸರು, ಜೊತೆಲಿ ನನ್ನ ಪ್ರೀತಿ. JSS ಹೇಳ್ತಾರಲ್ಲ, ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ, ಮೋಡ ಕಟ್ಟೀತು ಹೇಗೆ, ಹನಿ ಒಡೆದು ಕೆಳಗಿಳಿದು ಹಸಿರು ಮೂಡೀತು ಹೇಗೆ, ಹಾಗೆ ನನ್ನ ಪ್ರೀತಿಯ ಇವಳು, ನನ್ನ ಬದುಕಿಯ ಇವಳು, ಈಗ ಸದ್ಯಕ್ಕೆ ನನ್ನ ಜೀವನ ಇವಳು. ನನ್ನ ಅಪ್ಪನ ನಂತರ ಯಾರನ್ನಾದ್ರೂ ನೀನು ಅತ್ಯಂತ ಹೆಚ್ಚಾಗಿ ನಿನ್ನ ಬದುಕಿಗೆ ಯಾರನ್ನಾರು ಹತ್ರ ಬಿಟ್ಕೊಂಡು ಯಾಕೆ ಹೇಳಿದ್ರೆ ಅದು ನನ್ನ ನಜ್ಮಾ. ಏನ್ ಚೆನ್ನಾಗಿತ್ತು, ಸ್ವೀಟ್ ಚೆನ್ನಾಗಿತ್ತು, ಅವ್ರ ಮಾತು ಚೆನ್ನಾಗಿತ್ತು. ನನ್ ಗಂಡನ್ ಮಾತೇ ಚಂದ ಅಪ್ಪ. ಶೇಪ್ ಔಟ್. ಇಲ್ಲ, ಸ್ವೀಟ್ ತುಂಬಾ ಚೆನ್ನಾಗಿದೆ. ಬಿಟ್ರೆ ಹಕೀಮಾ ನನ್ ಪಾಲಂದು ತಿನ್ಬಿಡ್ತಾನೆ, ಅದಕ್ಕೆ ನಾನ್ ತಿನ್ಕೊಂಡ್ಬಿಡ್ತೀನಿ ನನ್ ಪಾಲಂದು ಫಸ್ಟು. ಪರಿಚಯ ಇಷ್ಟ ಆಯ್ತಾ ನಜ್ಮಾ? ಈಗ ನೀವು ಕಾಯ್ತಾ ಇದ್ದೀರಾ ಅಲ್ಲ, ಅಥವಾ ನೀವು ಕಾಯ್ತಾ ಇದ್ದೀರಾ ಈಗ ನೀವು ಅವ್ರನ್ನ ಪರಿಚಯ ಮಾಡಕ್ಕೆ? ನಜ್ಮಾ ಇದೇ ತೊಟ್ಟಲ್ಲಿ ತಿಂತಿಬಿಡು. ಕೇಳೋದು ಜಾಸ್ತಿ ಆಯ್ತು. ಈ ಹೆಂಗಸ್ರದ್ದು ಒಂದು ಒಳ್ಳೆ ಒಂಥರ ಸ್ಮಾರ್ಟ್ ಬುದ್ಧಿ ಏನ್ ಗೊತ್ತಾ, ಜಾಸ್ತಿ ಆಯ್ತು ಅಂತ ನಾವು ಗಂಡ ಹೆಂಡ್ತಿರೋ ಶೇರ್ ಮಾಡ್ಕೊಂತೀವಿ. ಅವ್ರು ಇದೇ ತಟ್ಟಲ್ಲಿ ತಿಂತಾರೆ ಅಂದ್ಬಿಡೋದು. ಅವಳಿಗೆ ಜಾಸ್ತಿ ಆಗಿದೆ. ನೀವು ತಗೊಳ್ಳಿ, ನಾವಿಬ್ರು ತಿನ್ನೋದು, ನೀವು ಬಾಯಿ ಸಿಹಿ ಮಾಡ್ಬೇಕಲ್ಲ. ನಾನು ಅಕ್ಷತಾ ಇವತ್ತು ಏನ್ ತಗೊಳ್ತಿದ್ದೀನಿ ಅಂದ್ರೆ, ನಮ್ದು 6 ಗಂಟೆ ಮೇಲೆ ಊಟ ಮಾಡಲ್ಲ. ಹಾಗಾಗಿ 1 ಲೋಟ ನೀರಿಗೆ ನೇಚರ್ಸ್ ವೇನ್ಸ್ ಅವರು ಕಳಿಸಿರುವಂತಹ ವೇಟ್ ಲಾಸ್ ಪೌಡರ್. ಇದು ನ್ಯಾಚುರಲ್ ಫ್ಯಾಟ್ ಬರ್ನಿಂಗ್ ಅಂಡ್ ಡಿಟಾಕ್ಸ್ ಫಾರ್ಮುಲಾ. ಅವರೇ ಮಾಡಿರುವಂತಹ ಒಂದು ಪುಡಿಯನ್ನು 1 ಸ್ಪೂನನ್ನು ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಕುಡಿತಿದ್ದೀನಿ. ಒಟ್ಟು ಅಟ್ಟಿಕ್ಕವರು ಯಾವತ್ತು ಜೊತೆಲಿ ಕುತ್ಕೊಂಡು ಉಂಡಿಲ್ಲ. ನಾವು ಬರೀ ಅಟ್ಟಿಕ್ಕದಲ್ಲ. ಹಾಗಾಗಿ ಈ ನೇಚರ್ಸ್ ವೇನ್ ಅವರ ಇದು ನಾನು ಯೂಶಲಿ ಈ ಟೈಮ್ ತಗೊಳ್ಳುವಂಥದ್ದು. ನಾನು ಇದನ್ನು ಶುರು ಮಾಡ್ತೀನಿ. ಹಲೋ, ಇವ್ರು ಶುರು ಮಾಡ್ತಾರೆ, ಆಮೇಲೆ ಇವ್ರು ಶುರು ಮಾಡ್ತಾರೆ. ಇವರು ಡಾಕ್ಟರ್ ಹಕೀಮ್ ತೀರ್ಥಹಳ್ಳಿ ಅಂತ ನನ್ನ ಸಂಗಾತಿ, ಕನ್ನಡದ ಮೇಷ್ಟ್ರು, ಜೊತೆಗೆ PhD ಮಾಡ್ಕೊಂಡಿದ್ದಾರೆ ಕವಿತೆಗಳ ಬಗ್ಗೆ, ಕಾವ್ಯದ ಬಗ್ಗೆ. ನನ್ನ ಬದುಕಿನ ಕಾವ್ಯನು ತುಂಬಾ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡು ನನ್ನ ಕಾವ್ಯ ಹಿಡಿಸಿ ನನ್ನ ಬದುಕಿನ ಸಂಕಲನ ಆಗೋದಕ್ಕೆ ನನ್ನ ಜೊತೆ ಹೆಜ್ಜೆ ಇಟ್ಟಿದ್ದಾರೆ. ನೋಡಿದಾಗ ಇಬ್ರು ಬೇರೆ ಬೇರೆ ತಟ್ಟೆಲಿ ತಿನ್ನಕ್ ಶುರು ಮಾಡಿದ್ರು. ಈಗ ಒಂದೇ ತಟ್ಟೆಲಿ ತಿನ್ಲಿಕ್ಕೆ ಶುರು ಮಾಡಿದ್ದಾರೆ. ಅಷ್ಟು ಹತ್ರವಾಗಿದ್ದಾರೆ. ಫಸ್ಟ್ ಟೈಮ್ ನಿಮ್ಮ ಮನೆಗೆ ಬಂದಾಗ ಬೇರೆ ಬೇರೆ ತಟ್ಟೆಲಿ ತಿಂತಾ ಇದ್ವಿ. ಈಗ ಒಂದೇ ತಟ್ಟೆನಲ್ಲಿ ತಿಂತಾ ಇದೀವಿ. ಕಾಡು, ಕಾನನ, ಕವಿತೆ ಮತ್ತು ಈ ಕಪ್ಪು ಹುಡುಗಿಯನ್ನ ಅಗಾಧವಾಗಿ ಪ್ರೀತಿಸುವ ನನ್ನ ಪ್ರೀತಿಯ ಜೀವ ಇದು. ಯಾಕೆ ಅದು ಕಪ್ಪು ಹುಡುಗಿ ಅಂತ ಇರ್ತಾಳಲ್ಲ? ಅದು ಅವಳು ಹೇಳ್ಕೊಡ್ತಾ ಇರ್ತಾರೆ. ಈ ಕಪ್ಪು ಹುಡುಗಿ, ಬಿಳಿಪಿನ ಹುಡುಗಿ, ಬೆಳ್ಳಗಿನ ಹುಡುಗಿ, ಈ ಬಣ್ಣಗಳ ಬಗ್ಗೆ ಎಲ್ಲ ಅಪಾರವಾದ ಏನು, ನಾವು ಒಳಗೂ ಇಲ್ಲ ಹೊರಗೂ ಇಲ್ಲ, ಹೃದಯ ಎಲ್ಲವೂ ಒಂದೇ, ಬಣ್ಣಗಳೆಲ್ಲವೂ ಶ್ರೇಷ್ಠವೇ, ಎಲ್ಲರ ರಕ್ತವೂ ಒಂದೇ ಅಂತಾರಲ್ಲ, ಹಾಗೆ ಎಲ್ಲ ಬಣ್ಣಗಳು ಒಂದೇ. ಹಾಗಾಗಿ ಅವರು ಇಷ್ಟ. ಅದನ್ನ ಯಾಕೆ ಹೇಳ್ದೆ ಪರ್ಟಿಕ್ಯುಲರ್ಲಿ ಅಂತ ಹೇಳಿದ್ರೆ, ನಮ್ಮಮ್ಮಂಗೆ ತುಂಬಾ ಜನ ಹೇಳೋರು, ಅವಳು ಇಷ್ಟು ಹಿಂಗಿದ್ದಾಳೆ, ಕಪ್ಪು ಹುಟ್ಬಿಟ್ಟಿದ್ದಾಳೆ, ಹುಡುಕತ್ ಮಾತ್ರ ತುಂಬಾ ಕಷ್ಟ ಆಗತ್ತೆ ಅಂತ. ಸೊ ಹಂಗಾಗಿ ಈ ಕಪ್ಪು ಹುಡುಗಿಯನ್ನು ಅಗಾಧವಾಗಿ ಪ್ರೀತಿಸುವ ಜೀವ
ಇದೆ ಅನ್ನೋದನ್ನ ಹೇಳೋದಕ್ಕೆ ಸುಮ್ನೆ ಹಂಗೆ ಹೇಳ್ದೆ. ನಿಮ್ಮ ಮನೆಯಲ್ಲಿ ಕಲರ್ ಬಯಾಸ್ ಅಂತೆಲ್ಲ ತಗೋಬೇಡ. ನಾನ್ ತಗೊಳ್ಳೋದಿಲ್ಲ. ಆಕ್ಚುಲಿ ನಿಮ್ಮ ಮನೆಯಲ್ಲಿ ಇಡೀ ಕುಟುಂಬದಲ್ಲಿ ನೀನೇ ಸ್ವಲ್ಪ ಕಲರ್ ಕಮ್ಮಿ ಅನ್ಸುತ್ತಲ್ಲ. ನೀನ್ ನೋಡಿದ್ಯಲ್ಲ, ಗೊತ್ತಲ್ಲ ನಿಂಗೆ? ಎಲ್ಲ ಹಿಂಗ್ ಹೊಳಿತಾ ಇರ್ತಾರೆ, ಪಳ ಪಳ ಅಂತ ಹೊಳಿತಾ ಇರ್ತಾರೆ. ಕಲರ್ ಕಮ್ಮಿ ಅಂದ್ರೆ ನನ್ಗೇನ್ ಗೊತ್ತಾ, ನಂಗೆ ಕಪ್ಪಗಿರೋದೇ ಇಷ್ಟ. ಕಪ್ಪು ಕಸ್ತೂರಿ ಅವ್ರ ಜೊತೆನೆ ಜಾಸ್ತಿ ಕನೆಕ್ಷನ್ ಆಗೋದು. ಹೌದು. ಆದ್ರೆ ಯಾಕೋ ಗೊತ್ತಿಲ್ಲ, ನೀನ್ ಒಬ್ರ ಜೊತೆ ನಂಗೆ ಜಾಸ್ತಿ ಜಗಳ ಆಗೋದು. ನೀವೆಲ್ಲಾದ್ರೂ ನೀವ್ ಕೇಳಿರ್ಬೋದು, ಅಕ್ಕ ತಂಗಿರ್ ಜಗಳ ಆಡದೆ ಇರ್ತಾರ ಹಂಗೆ. ನನ್ನ ಅಕ್ಕ, ನಾನು ನಿನ್ ಪ್ರೀತಿ ತಂಗಿ, ನಾವಿಬ್ರು ಜಗಳ ಆಡ್ತಾ ಇದ್ರೆ ಏನ್ ಚಂದ. ಜಗಳದಿಂದಾನೇ ಬಾಂಧವ್ಯ ಗಟ್ಟಿ ಆಗೋದು. ಅದಕ್ಕೆ ನಾವ್ ಜಗಳ ಆಡ್ತಿರ್ತೀವಿ. ಒಂದ್ ಹಿಂಟ್ ಬಿಟ್ಕೊಟ್ಲವಳು, ನಾನು ಹೇಳೇ ಬಿಡ್ತೀನಿ. ಮೊದ್ಲು ನಿಮ್ ಮನೆಗ್ ಬಂದಾಗ ಬೇರೆ ಬೇರೆ ತಟ್ಟೆಲ್ ತಿಂದಿದ್ವಿ, ಇವಾಗ ಒಟ್ಟಿಗೆ ಮದ್ವೆ ಆಗಿ ಬಂದಿದ್ವಿ, ಒಟ್ಟಿಗೆ ತಿಂತಿದೀವಿ ಅಂತ. ಹಂಗಿದ್ರೆ ಇವ್ರಿಬ್ರು ಲವ್ ಸ್ಟೋರಿಯಿಂದನೂ ನನಗೆ ಗೊತ್ತು ಅಂತನಾ? ಇವ್ರಿಬ್ರು ಲವ್ ಬಗ್ಗೆ ನನಗೆ ಗೊತ್ತು ಅಂತನಾ? ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್. ನಮ್ಮಿಬ್ಬರ ಮದುವೆಯ ಹಿಂದಿನ ಸೂತ್ರಧಾರಿ ಯಾರು ಅಂತ ಹೇಳಿದ್ರೆ ಶ್ರೀಮತಿ ಅಕ್ಷತಾ ಪಾಂಡವಪುರ, ರಂಗಭೂಮಿ ಕಲಾವಿದೆ, ಅತ್ಯುತ್ತಮ ನಟಿ. ಆಮೇಲೆ ಬ್ರೋಕರ್ ಆಗಿ ಏನಾದ್ರು ಕರ್ಕೊಂಡ್ಬಿಟ್ಟರು, ಬ್ರೋಕರ್ ಅಂತ. ಆ ಘಟನೆ ನೆನಪಿರ್ಬೋದು. ನನಗ್ ನೆನಪಿದೆ. ನಾವು ಸ್ಮಾರ್ಟ್ ಇವಳು, ಹೆವಿ. ನೀವೂನು ಇಬ್ರು ಸರಿಯಾಗಿ ಬಿಡಿ ಹೋಗ್ಲಿ. ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ನಜ್ಮನ್ ಮೇಲೆ ಆಣೆ? ಅವ್ರ ಮೇಲೆ ಆಣೆನೆ. ನಜ್ಮನ್ ನೀನ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆಣೆ ಮಾಡ್ತಾರಂತ. ಇಲ್ಲಪ್ಪ, ತುಂಬಾ ಚೆನ್ನಾಗಿದೆ. ನಮ್ಮಿಬ್ರಿಗೂ ಸಿಹಿ ತುಂಬಾ ಇಷ್ಟ. ಇಬ್ರಿಗೂ ಇಷ್ಟ. ಸಿಹಿ ಸಿಹಿ. ಎಷ್ಟ್ ಜನ ಅಟ್ಟಿಕ್ಕಿದಾರಲ್ಲ, ಅಟ್ಟಿಕ್ದವ್ರೆಲ್ಲ ಅದೇ ರಿಪೀಟೆಡ್ ಮೆನ್ಯೂ. ಅದೇ ಗ್ರಿಲ್, ಅದೇ ಕಬಾಬ್, ಅದೇ ಮಟನ್ ಬಿರಿಯಾನಿ. ಅಟ್ಟಿಕ್ಕಿ ನಾವಿಬ್ರು ವೆಯ್ಟ್ ಗೇನ್ ಆಗ್ಬಿದ್ದೀವಿ ಮದ್ವೆ ಆದ್ಮೇಲೆ. ಕರೆಕ್ಟ್. ಮದ್ವೆ ಆದ್ಮೇಲೆ ಯಾಕೆ ಜನ ದಪ್ಪ ಆಗ್ತಾರೆ ಅಂದ್ರೆ ಇದೇ ಕಾರಣಕ್ಕೆ. ಇದು ಒಂಚೂರು ಬಿಟ್ರೆ ಹೋಳಿಗೆ, ಅದು ಕಮ್ಮಿನೇ, ಕಡಿಮೆ. ಸ್ವಲ್ಪ ನಮ್ಮಲ್ಲಿ ಹೋಳಿಗೆ ಬಿಟ್ರೆ, ಇಲ್ಲ ಅಂದ್ರೆ ಇದೆ. ನಮ್ಗೆ ಎಲ್ಲೇ ಹೋದ್ರು ಇದೆ. ಈಗ ನಾವಿಬ್ರು ಚಿಕ್ಕಮ್ಮಂದ್ರು ಕಾಂಪಿಟೇಷನ್ ಮೇಲೆ ನಾನು 5 ಸ್ವೀಟ್ ಮಾಡಿದೆ ಅಂದ್ರೆ ಅವ್ರು 6 ಸ್ವೀಟು 7 ಸ್ವೀಟು ಅಂತ ಅನ್ಕೊಂಡು ಸ್ವೀಟು ಮೆನೂಸ್ಗಳನ್ನ ಎಕ್ಸ್ಟೆಂಡ್ ಮಾಡಿ ಅಟ್ಟಿಕ್ಕಿದ್ದಾರೆ. ಆಮೇಲೆ ನಮ್ಮ ತಂದೆ ಕಡೆ ರಿಲೇಟಿವ್ಸು ಕೂಡ ಎಲ್ಲರೂ, ಆಮೇಲೆ ನಮ್ಗೆ ಪರಿಚಯ ಇರೋರು ತುಂಬಾ ಜನ ಏನ್ ಊಟಕ್ಕೆ ಕರೆದ್ರಲ್ಲ ಅಟ್ಟಿಕ್ಕಕ್ಕೆ, ಅವ್ರೆಲ್ಲರ ಮನೇಲೂ ಮಾಡಿದ್ದು ಮಾಂಸದೂಟನೇ. ಈಗ ಮುಂದಿನ ವಾರದಿಂದ ಅಲ್ಲಿ ಅಟ್ಟಿಕ್ಕಕ್ಕೆ ಶುರು ಆಗುತ್ತೆ ನಮ್ಮೂರಲ್ಲಿ. ಇದುವರೆಗೂ ತೀರ್ಥಹಳ್ಳಿ ಕಡೆಯಿಂದ. ನಿಮ್ಮೂರಲ್ಲಿ ಇವ್ರೂರಲ್ಲಿ ಅಟ್ಟಿಕ್ದಾಗ ಯೂಶುವಲ್ ನಿಮ್ ಫೇವ್ರೆಟ್ 3 ಊಟ ಏನ್ ಇಷ್ಟ ಆಗ್ತಿತ್ತು? ಯಾವ ಇದಿರ್ಲಿ ಅಪ್ಪ ಅಂತ ನಿರೀಕ್ಷೆಯಲ್ಲಿ ಯಾವ್ದು ಹೋಗ್ತಿದ್ರಿ? ನಾನು ಹೋಗುವಾಗೆಲ್ಲ ಹೇಳ್ತಾ ಇದ್ದೆ, ಯಾರ ಮನೇಲಿ ತಿಳಿ ಸಾರು ಮಾಡ್ತಾರೆ ಅವ್ರ ಮನೆ ತುಂಬಾ ಇಷ್ಟ ಆಗೋದು. ಆಮೇಲೆ ಯಾರ ಮನೇಲಿ ಹೋಳಿಗೆ ಕಾಣಿಸ್ತೋ ತುಂಬಾ ಇಷ್ಟ ಆಗೋದು. ಯಾರ ಮನೇಲಿ ಮಿಟ್ಟ ಪಾಯಸವನ್ನ ಯಾರು ಸ್ವೀಟ್ ಮಾಡಿ ಇಟ್ಟಿದಾರೋ ತುಂಬಾ ಇಷ್ಟ ಆಗೋದು. ಬೇರೆ ಬಿರಿಯಾನಿ ಕಾಣುವಾಗೆಲ್ಲ ಇವರಿಗೆ ನಿಧಾನ ಹೇಳೋದು, ಬಿರಿಯಾನಿ ಪೀಸ್ ಮಾತ್ರ ಹಾಕ್ಬೇಡ, ನೀನೇ ಸ್ವಲ್ಪ ರೈಸ್ ಹಾಕ್ಬಿಡು ಅಂತ. ಇದೇ ಇಷ್ಟ ಆಗಿದ್ದು ಬಿಟ್ರೆ ನನಗೆ ಸ್ವಲ್ಪ ಯಾವಾಗ್ಲೂ ಅಷ್ಟೇ, ನನ್ನ ಮನೇಲಾದ್ರೂ ಇವರಿಗೆ ಅದನ್ನ ಹೇಳೋದು, ಸ್ವಲ್ಪ ವೈಟ್ ರೈಸು, ಸ್ವಲ್ಪ ಅದಕ್ಕೆ ರಸಮ್ಮು, ಸೈಡಿಗೆ ಕಬಾಬು ಏನೋ ಸ್ವಲ್ಪ ಡ್ರೈಗಿ ಮಾಡಿಟ್ರೆ ತುಂಬಾ ಖುಷಿ. ಈ ಮಿಕ್ಸು ತುಂಬಾ ಕಷ್ಟ. ಅದ್ರ ತಗೊಂಡು ಫುಲ್ ಖುಷಿ ಆಗ್ತದೆ. ಯಾಕಂದ್ರೆ ನಾನು ಯಾವಾಗ್ಲೂ ವೆಜ್ ಪ್ರಿಯೆ. ಈಗ ಸರಿಯಾಗಿ ಸಿಗಾಕೊಂಡ ಮಗಳೇ ಅಂತ. ಇಲ್ಲ ಹೌದು ಇಲ್ಲ. ಅದು ಬಿರಿಯಾನಿ ಏನ್ ಗೊತ್ತಾ, ಬಿರಿಯಾನಿ ನನಗೆ ಅದೊಂದು ಏನೋ ಗೊತ್ತಿಲ್ಲ, ಅದು ಯಾರ್ದಾರು ಒಂದು ಕೈ ರುಚಿ ಇಷ್ಟ ಆದ್ರೆ ಮತ್ತೆ ಬದಲಾಯಿಸ್ಲಿಕ್ಕೆ ಕಷ್ಟ. ನನಗೆ ಬಿರಿಯಾನಿ ಮತ್ತು ಪಲಾವ್ ಅಲ್ಲಿ 2ರಲ್ಲಿ ಒಂದಿದೆ. ಪಲಾವು ಅಮ್ಮ ಮಾಡೋ ಪಲಾವ್ ಬಿಟ್ಟು ನಾನು ಎಲ್ಲೇ ಹೋದ್ರು ಪಲಾವ್ ಬಂದ್ರೆ ಹಿಂಗ ಅನ್ನೋದು, ಅದೆಲ್ಲಾದ್ರೂ ಅದಕ್ಕೆ ಮತ್ತೆ ಅದು ಸೈಡ್ ಹೊಡೆದು ಬಿಟ್ರೆ ಅನ್ನೋ ಭಯನೋ ಏನು ಅಂತ ಗೊತ್ತಿಲ್ಲ. ಗೊತ್ತಿಲ್ಲ. ಇವ್ರ ಮದುವೆ ಅದ್ರ ಮೇಲೆ ಬಿರಿಯಾನಿ ಅಷ್ಟೇ, ನೀನೇ ಮಾಡ್ಕೊಡೋ ಒಂದ್ ಸ್ವಲ್ಪ ಅಂತ ಹೇಳೋದು. ಅದು ಬೇರೆ ಹೋದ್ರೆ ನನಗೆ ಬೇಡ 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 ಅನ್ಸುತ್ತೆ. ಹಾಗಾಗಿ ಬಿರಿಯಾನಿ ಇವ್ರ ಕೈದು, ಪಲಾವ್ ಅಮ್ಮನ ಕೈ. ಯಾವಾಗ ನಮಗ್ ಬಿರಿಯಾನಿ ಮಾಡ್ಕೊಡೋದು? ನಾನು ಇವತ್ತು ನಾನೇ ಮಾಡೋಣ ಅಂದೆ, ನೀನೇನಂದೆ? ಬೇಡ ಅಂತಂದೆ. ಇದಾದ್ಮೇಲೆ ಕಳ್ಸ್ಕೊಡಲ್ಲ, ಇವತ್ತು ಇಲ್ಲೇ ಉಳಿಸ್ಕೊಂಡು ಬಿರಿಯಾನಿ ಮಾಡಿಸ್ಕೊಂಡು ತಿಂದ್ಬಿಟ್ಟು ನಮ್ಮನೇಲಲ್ವ ನಾವು ಉಳಿತೀವಿ. ಆಮೇಲೆ ನಾನು ಬಿರಿಯಾನಿ ಮಾಡೋದು ಬೇಡ, ಈ ತರ ನೀವು ಸಿಗಾಕೊಂಡ್ಬಿಟ್ಟಿರ್ತೀರಾ ಮದ್ವೆ ಆದ್ ಹೊಸದ್ರಲ್ಲಿ ನಮಗೂ ಗೊತ್ತಿದ್ದು ಅನ್ಕೊಂಡು ಈ ತರ ಪ್ಲಾನ್ ಮಾಡಿದ್ದು. ಏನ್ ಫಸ್ಟ್ ಮನೆಗೆ ಬರೋದಲ್ವಾ, ಎಷ್ಟು ಕೊಡ್ಲಿಲ್ಲ ಅಂದ್ರೆ ಹೇಗೆ ಅಂತ ಮಟನ್ ಕೊಡ್ತಾರೆ. ಅಂದ್ರೆ ಅದೇನು ಅದರಿಂದನೇ ಪ್ರೀತಿ ಶುರುವಾಗುತ್ತೆ ಅನ್ನೋ ರೀತಿಲಿ, ಮತ್ತು ಅದು ಒಂದು ರೀತಿಯಲ್ಲಿ ಒಂದು ಕರೆದಾಗ ಆರಂಭದಲ್ಲಿ ಬಂದೇರಿ ಏನ್ ಅನ್ಕೊಳ್ತಾರೆ ಏನೋ ಅಲ್ವಾ ಅಂತ. ಏನ್ ಅನ್ಕೊಳ್ಳೋದೇನಿದೆ, ಮಾಮೂಲಿಯಾಗಿ ಕೊಡಿ, ಮಾಮೂಲಿಯಾಗಿರ್ಲಿ, ಅದು ವಿಶೇಷವಾಗಿ ಮಾಡಕ್ ಹೋದ್ರೆ ಅದೇನಾಗುತ್ತೆ, ಸ್ವಲ್ಪ ಬೇಕು, ಅವ್ರಿಗೂ ಬೇಜಾರು. ಸ್ವಲ್ಪ ತಿಂದು ಬಂದ್ರೆ ಅಯ್ಯೋ ನೋಡಿದ್ರಾ ನಜ್ಮನ್ ಕಂಡಂಗೆ ಸ್ವಲ್ಪ ಅಹಂಕಾರ ಇರ್ಬೇಕಲ್ವಾ ಅಂತ ಮಾತು ಬರುತ್ತೆ. ಸ್ವಲ್ಪನೇ ತಿಂತಾನೆ, ಒಂಥರ ಸ್ಟ್ಯಾಂಡರ್ಡ್ ಮಾಡ್ತೇನೇನು ಅಂತ. ಸ್ಟ್ಯಾಂಡರ್ಡ್ ಅಲ್ಲ, ನಿಜವಾದ ಪರಿಸ್ಥಿತಿ ಏನು ಕೇಳಿದ್ರೆ ಸ್ಟ್ಯಾಂಡರ್ಡ್ ಅಲ್ಲ, ಆಗ್ತಿಲ್ಲ ಅಂತ ಅದ್ರ ಅರ್ಥ.
ಆಮೇಲೆ ನೀವು ನಾನ್ ವೆಜ್ ತಿನ್ನೋದಕ್ಕೂ ಅವ್ರ ಕಡೆ ನಾನ್ ವೆಜ್ ತಿನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಕ್ವಾಂಟಿಟಿ ಜಾಸ್ತಿ. ಹೌದು ನಮ್ಗೆ ನಾನ್ ವೆಜ್ ಅಂದ್ರೆ ಒಂದ್ 2 ಪೀಸ್ ಅಷ್ಟೇ. ನಾವಿಲ್ಲ ಕಣವ, ನಾವು ಮಂಡ್ಯ ಮೈಸೂರವರು, ನಮಗ್ ಗಡಪ್ಪಾಗಿ ಹಿಂಗ್ ಮಾಂಸ ಇಲ್ಲ ಅಂತಂದ್ರೆ ಅದು ಮಾಂಸದ ಊಟವೇ ಅಲ್ಲ. ಅಲ್ಲ ಅದು ಏನ್ ಒಂದೊಂದ್ ಸೌಟು ಹೌದು ಸುರಿ, ಅದು ನೀವು ಸ್ಪೂನಲ್ಲಿ ನಾವು ಸ್ಪೂನಲ್ಲಿ ಸೈಡ್ ಇಟ್ಕೊಳ್ಳೋದಲ್ವಾ, ಈ ಪೀಸ್ ಹಾಕ್ಲಾ ಅಂತೀರ, ನಾವು ಸುರಿತೀವಿ. ಆಮೇಲೆ ಮೀನು ಅಷ್ಟೇ. ಈಗ ನಾವು ಆ ಕಡೆಯಿಂದ ಬಂದಿರೋದ್ರಿಂದ ನಮ್ಗೆ ಸೀ ಫಿಶೇ ಇಷ್ಟ. ಈಗ ಮೀನ್ ತಿನ್ನೋದೇನಂತ ಗೊತ್ತಾಗ್ಬಿಟ್ಟಿದೆ ಇವರೆಲ್ಲರಿಗೂ ಫೋನಲ್ಲಿ. ನನ್ ಗಂಡ ನಿಮ್ ಮೀನಂದ್ರೆ ಇಷ್ಟ, ಗಂಡ ನಿಮ್ ಮೀನಂದ್ರೆ ಇಷ್ಟ ಅಂತ. ಅದೆಲ್ಲ ಹೊಳೆ ಮೀನ್ ತಂದ್ಬಿಡ್ತಾರೆ. ನಮ್ಗೆ ಹೊಳೆ ಮೀನ್ ಇಷ್ಟ ಆಗಲ್ಲ, ಬಿಟ್ಟು ಬರಂಗಿಲ್ಲ. ಇವ್ರ ಒತ್ತಾಯಕ್ಕೆ ಸ್ವಲ್ಪ ಕೆಸರಿರುತ್ತೆ, ಅದು ನಿಮ್ಗೆ ಗೊತ್ತಿದೆ. ನೀವು ನಿಮ್ಗಿಂತ ಫುಡ್ ಬಗ್ಗೆ ವಿಶ್ಲೇಷಣೆ ಮಾಡಿ ಬೇರೆಯವರೇ ಬೇಡ. ಅದೊಂದ್ ಚೂರು ತಿಂದ ತಕ್ಷಣ ಒಂದು ಸ್ಮೆಲ್ ಬರುತ್ತೆ ನೋಡಿ, ಗಮನಿಸಿ. ಆ ಸ್ಮೆಲ್ ನಮಗ್ ತುಂಬಾ ಹಿಂಸೆ. ಅದು ಇವ್ರಿಗೆ ರುಚಿ. ಗಟ್ಟದವ್ರಮ್ಮ ಇವರು, ಗಟ್ಟದ ಮೇಲಿರೋರು. ಒಂದ್ ಚೂರಿಂಗ್ ಬಗ್ ನೋಡಿದ್ರೆ ಸಮುದ್ರ ಕಾಣಿಸುತ್ತೆ, ಇಳಿದು ಬಿಟ್ರೆ ಮೀನ್ ಬರುತ್ತೆ. ಮೀನ್ ತಿಂದು 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 ಸಮುದ್ರದ್ದು ಬೆಳೆದು ನಮ್ಮ ಎಲ್ಲ ಚಾಲಾಗ್ಗಳಾಗ್ಬಿಡ್ತಾರೆ. ಪ್ರಸನ್ನಮ್ಮನೂ ಹಂಗೆ, ನಂದು ಅದೇ ಪರಿಸ್ಥಿತಿ. ಮೇಯಿಸ್ತಾರೆ, ನಾವು ಮೇಯ್ಕೊಂಡು ಹೋಯ್ತಾ ಇದೀವಿ. ಆ ಮೀನ್ದು ಒಂದು ಪರಿಮಳ ಅವ್ರಿಗೆ ಅನ್ಸುತ್ತೆ, ಆ ಪರಿಮಳ ನಮ್ಗೆ ಅನ್ಸುತ್ತೆ. ಈಗ ನೀನು ತೀರ್ಥಹಳ್ಳಿಗೆ ಹೋದ್ರೆ ಯಾವ ಊಟನ ಇರ್ಲಪ್ಪ ಇದು ತಟ್ಟೆನಲ್ಲಿ, ಇದು ಬೇಡಪ್ಪ ಇರೋದು ಅಂತ ಅನ್ಕೊಳ್ತೀಯ? ನಂಗೆ ನೀರ್ ದೋಸೆ ಇರ್ಲಿ ಬೇಡ ಅಂತ ನಂಗೇನು ಅನ್ಸಲ್ಲ. ಯಾಕಂದ್ರೆ ನಾನು ಇಡೀ ಕರ್ನಾಟಕವನ್ನ ಸುತ್ತಿದಂತಹ ಅನುಭವ ನನ್ಗಿದೆಯಲ್ಲ, ನನ್ನ ರಾಜಕಾರಣದ ಹೋರಾಟದ ಕಾರಣಕ್ಕೆ. ಸೊ ಕರ್ನಾಟಕ ನೀವ್ ಯಾವ ಭಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ರು ನಾನು ಅಲ್ಲಿನ ಫುಡ್ಗೆ ಅಡ್ಜಸ್ಟ್ ಆಗ್ಬಿಡ್ತೀನಿ, ನಂಗೆ ಇಷ್ಟ ಆಗೋಗುತ್ತೆ. ಮೀನು ಸಾರ್ ಬಗ್ಗೆ ಸ್ವಲ್ಪ ಹೇಳ್ಬಿಡಮ್ಮ. ಆಮೇಲೆ ಇವ್ರ ಮನೆ ಮೀನು, ಹೌದು, ಮತ್ತೆ ಫ್ರೈಡ್ ಪೊಲಿಟಿಷಿಯನ್ ರೀ, ಅವಳು ನೆನ್ಪಿಟ್ಕೊಳ್ಳಲ್ಲ. ಇನ್ನು ಮನೆ ಮಠ ಅವೆಲ್ಲ ಇಲ್ಲ. ಇಲ್ಲಿಂದ ಬೆಂಗಳೂರಿಂದ ಕಾರ್ ಸ್ಟಾರ್ಟ್ ಆದ ತಕ್ಷಣನೇ ನನಗೆ ಫೋನ್ ಮಾಡ್ತಾಳೆ. ಅಪ್ಪ ಅಂದ್ರೆ ನಮ್ ತಂದೆಗೆ, ಅಪ್ಪ ಬರ್ತಾ ಇದೀನಿ ಅಂತ ಅಂದ್ರೆ ಸೂಚನೆ ಕೊಡ್ತಾ ಇರೋದು ಮೀನ್ ತಂದಿಡಿ ಅಂತ. ಮೀನೆಲ್ಲ ತಂದಿಡ್ತಾರೆ ನಮ್ಮ ಮಾವ. ನಮ್ಮತ್ತೆ ಒಳ್ಳೆ ಮೀನ್ ಗಸಿ ಎಲ್ಲ ಮಾಡಿಟ್ಟಿರ್ತಾರೆ. ಬೆಳಿಗ್ಗೆ ಬೇಡ ಅಂತ ಅನ್ಸೋದ್ ಏನು ಅಂತ ಹೇಳ್ಬಿಡ್ತೀನಿ. ಬೇಡ ಅಂತ ಅನ್ಸೋದ್ ಕಡುಬು. ನೀರ್ ದೋಸೆ ಓಕೆ, ಕಡುಬು ಬೇಡ. ನೀರ್ ದೋಸೆ ಚೆನ್ನಾಗ್ ಅನ್ಸುತ್ತೆ, ಕಡುಬು ನಂಗೆ ಅಷ್ಟು ಇಷ್ಟ ಆಗಲ್ಲ. ಯಾಕೆ ಅಂತ ಅಂದ್ರೆ, ನಾವು ಕಡುಬು ಉಂಡುಂಡೆ ಅಂದ ತಕ್ಷಣ ಫಸ್ಟ್ ನಮ್ಗೆ ಏನ್ ನೆನಪಾಗತ್ತೆ? ಮುದ್ದೆ. ನಾನು ಕಡುಬನ್ನ ಸಾರೊಳಗಡೆ ಹಿಂಗ್ ನೆಂಚ್ಕೊಂಡು ಮುದ್ದೆ ನುಂಗಕ್ ಹೋದೆ. ಅಲ್ಲಿಂದ ಒಂದ್ ಟ್ರಾಜಿಡಿ ಶುರು ಆಯ್ತು. ಹಂಗಾಗಿ ಕಡುಬು ಬೇಡ ಅಂತ ಅನ್ಸುತ್ತೆ. ನೀವು ಅವ್ರ ಕಡೆ ಮುದ್ದೆ ತಿಂದು ಏನಾದ್ರು ಆತರ ಟ್ರಾಜಿಡಿ ಆಗಿದ್ಯಾ? ತಿನ್ನಕ್ ಬರುತ್ತಾ ಮುದ್ದೆ ತಿನ್ನಕ್ಕೆ ಬರಲ್ಲ. ನಾನು ಕ್ಲಾಸಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ, ಯಾರೋ ಮಂಡ್ಯದವ್ರು ಇದ್ದೀರಾ ಅಂತ ಕೇಳ್ತೀನಿ. ಅವರು ನಾನಿದ್ದೀನಿ ಸರ್, ಮುದ್ದೆ ಮುರಿಯಕ್ ಬರುತ್ತಾ ಅಂತ ಕೇಳ್ತೀನಿ. ಅವಾಗವರು ಬರುತ್ತೆ ಸರ್ ಅಂತ. ಅವ್ರೆಲ್ಲ ತಿರುಗಿ ನನ್ನ ಪ್ರಶ್ನೆ ಕೇಳಿದ್ರೆ, ನಿಮಗೆ ಬರುತ್ತಾ ಸರ್ ಅಂತ ಕೇಳಿದ್ರೆ ಅವರು, ನನಗೆ ಆನ್ಸರ್ ಇಲ್ಲ. ಯಾಕಂದ್ರೆ ನನಗೆ ಮುದ್ದೆ ಇದುವರೆಗೂ ಕೂಡ ನನಗೆ ರುಚಿಸ್ಲಿಲ್ಲ. ಯಾಕಂದ್ರೆ ನೀವು ಮುದ್ದೆ ನೋಡಿ, ಅದೇನೋ ಸಾಂಬಾರ್ ಮಿಕ್ಸ್ ಅದ್ದಿ ಹಿಂಗ್ ಮಾಡಿ ಬಾಯಲ್ಲಿಟ್ಟು ನುಂಗ್ಬೇಕಂತೆ. ನನ್ನ ಹತ್ರ ಇವತ್ತಿನವರೆಗೂ ನುಂಗ್ಲಿಕ್ಕಾಗಿಲ್ಲ. ಯಾಕಂದ್ರೆ ಕಡುಬು ತಿಂದಿರೋ ನಾಲ್ಗೆ ಇದು. ಕಡುಬನ್ನ ಮೀನ್ ಸಾರನ್ನು ಅಥವಾ ಕೋಳಿ ಗಸಿನೋ ಸ್ವಲ್ಪ ಹಾಕೊಂಡು ಅದು ಅಗದಿದ್ರಿಂದ ಟೇಸ್ಟು. ಈ ಮುದ್ದೆನ ಅಗಿಯಕ್ಕಾಗಲ್ಲ ಅಲ್ವಾ, ಹಾಗಾಗಿ ತುಂಬಾ ಡಿಫಿಕಲ್ಟ್. ಯಪ್ಪ ಎಂತ ಜೋಡಿ ಇವ್ರಿಬ್ರು, ಏರು ಪೇರು ಏತಿ ಪೇತಿ. ರಾಗಿ ಬೆಳೆಯೋ ರೈತನ ಮಗಳು ನಾನು. ಮುದ್ದೆ ತಿರುಗಿ ಕಟ್ಟಿ. ನಾನು ಅಕ್ಕಿ ಬೆಳೆಯೋ ರೈತನ ಮಗಳಮ್ಮ. ಒಂದ್ ಕಾಲದಲ್ಲಿ ಬೆಳೀತಾ ಇದ್ರು. ಮಗ ನೋಡೋಣ, ರಾಗಿ ಗೆಲ್ಲುತ್ತಾ ಅಕ್ಕಿ ಗೆಲ್ಲುತ್ತಾ? ಬೇಡ, ವಾದ ಆಗ್ಬಿಡ್ಲಿ. ಅವಾಗ ಆ ವಾದ ಆಗಿ ಏನೆಲ್ಲ ಆಗಿದೆ, ದಾಸರಿ ಏನೆಲ್ಲ ಮಾಡಿದ್ರು ಎಲ್ಲ ಗೊತ್ತಿರೋದ್ರಿಂದ ಈಗ ಗೆಲ್ಸೋ ಇದ್ ಬೇಡ, ಈಗ ಗೆಲ್ಬೇಕಷ್ಟೇ. ಬದುಕಿಗೆ ಅಕ್ಕಿನೂ ಬೇಕು, ರಾಗಿನೂ ಬೇಕು. ಹಾಗೆ ಕಡುಬು ತಿನ್ನೋದು ಕಲಿಬೇಕು, ಮುದ್ದೆ ಮುರಿದು ನುಂಗೋದು ಕಲಿಬೇಕು. ಅದಕ್ಕೆ ಈಗ ಸ್ವಲ್ಪ ಅನ್ನ ಬೆರೆಸಿ ಇವ್ರಿಗೆ ಹೇಳ್ಬಿಟ್ಟಿದೀನಿ, ರಾಗಿ ಹಿಟ್ಟಾಕಿ ಸ್ವಲ್ಪ ಅನ್ನ ಬೆರೆಸು, ಅದನ್ನ ರೊಟ್ಟಿ ತಟ್ಟಿ ಕೊಡು. ನೀನು ಮುದ್ದೆ ತಿಂದಂಗಾಯ್ತು, ನಾನು ರೊಟ್ಟಿ ತಿಂದಂಗಾಯ್ತು. ಎಷ್ಟು ಚೆನ್ನಾಗಿದೆ ನೋಡಿ. ಪಾಪ ನಜ್ಮನೆ ಇಲ್ಲ ಕಣವ, ನಂಗೆ ದಿನಕ್ಕೊಂದಪ್ಪ ರಾಗಿ ಮುದ್ದೆ ತಿನ್ಲಿಲ್ಲ ಅಂತಂದ್ರೆ ನನ್ಗೆ ತಿಂದನ್ನ ಅರ್ಗಲ್ಲ. ನಂಗೆ ಬೇಕೇ ಬೇಕು ಮುದ್ದೆ ಸಾರು ಇರ್ಲೇಬೇಕು ನಂಗೆ. ಮಿಕ್ಕ ಒಂದ್ ಸ್ವಲ್ಪ ಜಾಸ್ತಿ ಮಾಡಿ ಮಿಕ್ಕಿಸ್ಬಿಡು. ನೀನ್ ಮುದ್ದೆ ತಿನ್ನೋ, ಅವ್ರಿಗೆ ರೊಟ್ಟಿ ತಡ್ಕೊಡು. ನಾವೆಲ್ಲ ಮಾಡ್ಕೊಂಡು ಕುತ್ಕೋತಾರೆ. ಮೊದ್ಲೇ ಹೇಳಿರ ಒಂದ್ ಮುದ್ದೆ ಮಾಡಿ ಹೇಳ್ಕೊಟ್ಬಿಡ್ತಿದ್ರಿ. ನಾನು ತುಂಬಾ ಕಷ್ಟ. ಇವರು ನನ್ನ ಪ್ರಯತ್ನಕ್ಕೆ ಇಳಿಲಿಲ್ಲ. ತಿನ್ನು ಅಂತ ಒತ್ತಾಯ ಮಾಡ್ತಿಲ್ಲ, ಹಾಗಾಗಿ ನಾನು ತಿನ್ನೋ ಪ್ರಯತ್ನ ಮಾಡ್ತಾ ಇಲ್ಲ. ನೋಡವಾ, ನೋಟ ಪರರಿಚ್ಛೆ, ಊಟ ಅವರಿಚ್ಛೆ. ಹಾಗಾಗಿ ನಾನು ಏನು ಹೇರಕ್ ಹೋಗಲ್ಲ. ಹಿಂಗೇನ್ ಬೇಕಪ್ಪ ಅಂತ ಕೇಳ್ತೀನಿ. ನನಗೆ ಅಡುಗೆ ಮಾಡೋದು ಇಷ್ಟ, ನಾನು ಅಡುಗೆ ಮಾಡ್ತೀನಿ. ಅವ್ನಿಗೆ ಏನ್ ಬೇಕು ಅದನ್ನ ಅವ್ನಿಗೆ ಮಾಡ್ಕೊಡ್ತೀನಿ, ನಂಗೆ ಏನ್ ಬೇಕು ಅದನ್ನ ನಾನು ಮಾಡ್ಕೊಂಡು ತಿಂತೀನಿ. ಅಡುಗೆ ಎಲ್ಲ ಮಾಡಾದ್ಮೇಲೆ ಪಾತ್ರೆ ಎಲ್ಲ ತೊಳಿದಾರು? ಸತ್ಯ ಹೇಳ್ಬಿಡ್ಲಾ, ನಿಜವಾಗ್ಲೂ ನಾನೇ ತೊಳಿ. ದಿನ ಅಲ್ಲ. ವೆರಿ ಗುಡ್. ದಿನ ಅಲ್ಲ, ಮತ್ತೆ ಒಂದೊಂದ್ ದಿನ.
ವಾರದಲ್ಲಿ ಒಂದು 4 ದಿನ ಅಷ್ಟೇ ಅವನು, ಇನ್ನೊಂದ್ 2 ದಿನ. 2 ದಿನ ಇವ್ರ ಕಾರ್ಯಕ್ರಮಕ್ಕೆ ಅಲ್ಲಿ ಇಲ್ಲಿ ಭಾಷಣಕ್ಕೆ, ಆಮೇಲೆ ಏನಾದ್ರು ರಾಜಕೀಯ ಕಾರ್ಯಕ್ರಮಕ್ಕೆ ಹೊರಗಡೆ ಹೋಗ್ತಾರಲ್ಲ ಇವ್ರದ್ದು ವರ್ಕ್ಶಾಪು, ಅವತ್ತು 2 ದಿನ ಇವರು ಅಂತ ಲೆಕ್ಕ, 4 ದಿನ ನಾನು ಅಂತ ಲೆಕ್ಕ. ಕಸ ಗುಡಿಸೋರು ಇಬ್ರು, ಒರ್ಸೋರು ಇಬ್ರು, ಪಾತ್ರೆ ತೊಳೆಯೋರು ಒಬ್ರು, ಇಲ್ಲ ಇಬ್ರು ಯಾರು ಗೊತ್ತಾ? ಇವನು ಮತ್ತೆ ನನ್ನ ತಮ್ಮ ಇದ್ದಾನೆ, ಓಕೆ. ಅವನ ಜೊತೆಲಿದ್ದಾನೆ ಅವನು. ಹಾ ಆಮೇಲೆ ಅಲ್ಲ, ನನಗೆ ಈಕೆ ಪಾತ್ರೆ ತೊಳೆದು ಬಿಟ್ರೆ ನಾನು ಯಾವಾಗಲೂ ಹೇಳ್ತೀನಿ ನೀನೇ ತೊಳೆಯೋ ಅಂತ, ನೀ ಸ್ವಲ್ಪ ತೊಳೆದ್ಬಿಟ್ಟು ಹೋಗ್ಬಿಡು ಅಂತ. ಅಂದರೆ ಮಾರ್ನಿಂಗು, ಈಗ ಸಂಜೆದಿರುತ್ತಲ್ಲ ಸ್ವಲ್ಪ ಮಾರ್ನಿಂಗ್ ತೊಳೆದ್ಬಿಟ್ಟು ಹೊರಟ್ಬಿಡು ಅಂತಾಳೆ. ಅದೇ ನಾನು ಎಲ್ಲಾದರೂ ಸುಮ್ಮನೆ ಹೋಗ್ಬಿಟ್ರೆ, ನಾನು ಸುಮ್ಮನೆ ಕೂತಿದ್ರೆ, ಈಗ ಸಂಡೇ ನಾನು ಸುಮ್ಮನೆ ಕೂತಿರ್ತೀನಿ, ನೋಡ್ತಾರೆ ಹೋಗಿ ತಿಕ್ ಬರ್ತಾರೆ, ಹಂಗೋಗಿ ಹಿಂಗೆ ಬಂದುಬಿಡ್ತಾರೆ, 5 ನಿಮಿಷದಲ್ಲಿ ಮುಗ್ದೋಗ್ಬಿಡುತ್ತೆ. ಇವ್ರದ್ದು 5Gಗಿಂತ ಸ್ಪೀಡ್ ಇದೆ, ನಂದು ಹಂಗಲ್ಲ, ನಂದು 1G 2Gಲೇ ಓಡೋದು. ಯಾಕಂದರೆ ನಂದು ಪಾತ್ರೆ ತಿಕ್ಕುವ ಕ್ರಮನೇ ಬೇರೆ. ನನಗೆ ನನ್ನ ಅಜ್ಜಿ ಹೇಳ್ಕೊಟ್ಟಿರೋದು ಅದು. ಹೆಂಗೆ? ತುಂಬ ಕ್ಲೀನ್ ಇರಬೇಕು ಅಂತ. ಅದನ್ನ ಚೆನ್ನಾಗಿ ತಿಕ್ತೀನಿ, ತುಂಬ ಫಸ್ಟ್ ಎಲ್ಲ ತಿಕ್ಕಿ ಸೈಡಲ್ಲಿ ಇಡ್ತೀನಿ, ಆಮೇಲೆ ಮತ್ತೆ ಅದರಲ್ಲಿ ನೀರಲ್ಲಿ ನೆನೆಸ್ತೀನಿ, ಆಮೇಲೆ ತೊಳೆದು ಸೈಡಿಗೆ ಇಡ್ತೀನಿ. ಹಿಂಗಿದ್ರೆ ಮಾತ್ರ ನಂಗೆ ಕ್ಲೀನ್ ಅನ್ಸುತ್ತೆ. ಇದು ನನಗೆ ಅಜ್ಜಿ ಹೇಳ್ಕೊಟ್ಟಿರೋ ಕ್ರಮ. ಎಷ್ಟು ಗಂಟೆ ಗೊತ್ತಾ ನಿಂಗೆ? ಬೇಡ, ನನ್ ಸುದ್ದಿಗೆ ಯಾಕೆ ಬರ್ತಿದ್ದೀರಾ ನೀವಿಬ್ರಿಗೆ? ಎಷ್ಟೊತ್ತು ಮಾಡ್ತೀಯಾ ಹೇಳು. 10 ಮಿನಿಟ್ಸ್ ಅನ್ಕೋ. 10 ಮಿನಿಟ್ಸ್. ನಾನು 10 ನಿಮಿಷ. ನನ್ ಗಂಡ 2 ಗಂಟೆ ಸ್ನಾನ ಮಾಡ್ತೇನೆ ಕಣವ ದಿನ. ಇಲ್ಲ, 45 ಮಿನಿಟ್ಸ್ಗಿಂತ ನಾನು 1 ಸೆಕೆಂಡ್. 45 ಮಿನಿಟ್ಸ್ ಅಲ್ಲ, ಸುಮ್ಮನೆ ನೀರು. 45 ಮಿನಿಟ್ಸ್ ಅಲ್ಲ, 45 ಮಿನಿಟ್ಸ್ ಇಂಟು 2. ನಾನು 2 ಗಂಟೆ ಅಂತ ಹೇಳಿದ್ರೆ 1.5 ಗಂಟೆ ಅಂತ ಒಪ್ಕೋತಾನೇನೋ ಅಂತ ಹೇಳಿದೆ. ಮಿನಿಮಮ್ 1.5 ಗಂಟೆ ಬೇಕು ಸ್ನಾನ ಮಾಡಕ್ಕೆ. ಅರ್ಜೆಂಟ್ ಅಂದ್ರೆ 45 ನಿಮಿಷ, ಅರ್ಜೆಂಟ್ ಅಂದ್ರೆ 45 ನಿಮಿಷ. ಅದು ಏನ್ ಬೇಡ ಬಿಡಿ, ಹೋಗ್ಲಿ. ಅದನ್ನ ಕುಡಿದ್ಬಿಡಿ ಇಬ್ರು ಸೇರ್ಸಿ. ಮುಂದೆ ನಾವು ಮಾಡಿರೋದೆಲ್ಲ ತಿನ್ಬೇಕಲ್ವಾ? ಓಸಿಡಿ. ಆಮೇಲೆ ನಾನು ಯಾಕೆ ಪಾತ್ರೆ ತೊಳಿಯಕ್ ಹೋಗಲ್ಲ ಗೊತ್ತಾ? ನಾನು ಎಷ್ಟೇ ನೀಟಾಗಿ ಪಾತ್ರೆ ತೊಳೆದಿಟ್ರು ಇವ್ನು ಮತ್ತೆ ತಿನ್ನೋ ಪ್ಲೇಟ್ನ ಒಂದ್ಸತಿ ನೀಟಾಗಿ ತೊಳ್ಕೊಂಡು ಪ್ಲೇಟಿಗೆ ಹಾಕೊಳ್ಳೋದು, ಸೋಪಲ್ಲಿ ತೊಳೆದು. ನಾವು ಮಾಮೂಲಿ ನೀರಲ್ಲಿ ಹೆಚ್ಕೊಂಡ್ಬಂದು ತಿನ್ಕೊಂತೀವಿ, ನೀರಲ್ಲಿ ತೊಳ್ಕೊಂಡ್ಬಂದು ತಿನ್ಕೊಂತೀವಿ. ಇವ್ನು ಹಂಗಲ್ಲ, ಇನ್ನೊಂದ್ಸತಿ ಸೋಪ ಹಾಕಿ ನೊರೆ ಬರೆಸಿ ಉಜ್ಜಿ ಅದನ್ನ ತೊಳೆದು ಮತ್ತೆ ತಗೊಂಡ್ ಬರೋದು. ಆಮೇಲೆ ನಾನು ಅಡುಗೆ ಮಾಡ್ತೀರಾ, ಪಾತ್ರೆ ತೊಳೆದಿದ್ಯಾ, ಚಿಂಚೆ ತೊಳೆದಿದ್ಯಾ ಅಂತ 100 ಸತಿ ಕೇಳ್ತಾನ. ನೀನೇ ತೊಳೆದಿಟ್ಬಿಟ್ರೆ ಇವೆಲ್ಲ ಪ್ರಾಬ್ಲಮ್ ಸಾಲ್ವ್. ನಾವೇನೇನೋ ಟೆನ್ಷನ್ ಅಲ್ಲಿ ಬಂದಿರ್ತೀವಿ. ನೈಸ್. ಖಾಲಿ ಮಾಡಿ ಇಬ್ರು ಕುಡೀರಿ. ಹೇಳೋ, ಸ್ಪೂನ್ ಅಲ್ಲ, ಹಂಗೆ ಕುಡೀರಿ. ಅಕ್ಕಿ ಗೆಲ್ತ ರಾಗಿ ಗೆಲ್ತ? ರಾಗಿನೇಮ್ಮ. ಹಿಂಗೆ ಎತ್ತು ಬಿಡ್ಲಾ? ಹಂಗೆ ಎತ್ತು ಬಿಡಿ. ನಿನ್ಗೆ ಬೇಡವೇನು? ಹೌದು, ಅವಳಿಗೂ ಬೇಕು. ಶೇರಿ ಅದಕ್ಕೆ ಅಕ್ಕಿ ಗೆಲ್ತ ರಾಗಿ ಗೆಲ್ತಲ್ಲ, ನಾವು ಒಟ್ಟಿಗೆ ಮಾಡ್ತಾ ಇದೀವಲ್ಲ. ಅವರಿಗೆ, ನನಗೆ ರೊಟ್ಟಿ, ಅವರಿಗೆ ಮುದ್ದೆ. ಕಡುಬು ನಜ್ಮಾ ಕಲಿತೀನಿ. ಹಕ್ಕಿಮ್ ಮುದ್ದೆ, ಹಕ್ಕಿಮ್ ನಜ್ಮಾ ಕಡುಬು. ನಜ್ಮಾ ನಾಜಿರಲ್ಲ, ನಜ್ಮಾ ಕಡುಬು, ಮುದ್ದೆ ಹಕ್ಕಿಮ್. ಒಂದ್ ಸ್ವಲ್ಪ ಟೊಮೆಟೊ ರೈಸ್, ಎಲ್ಲವನ್ನು ರುಚಿ ಮಾಡಬೇಕು. ಹಾಗೆ ಕೋಸಂಬರಿ ನಂಗೊಂಚೂರು ಜಾಸ್ತಿ ಹಾಕು. ಜಾಸ್ತಿ ಹಾಕು ಅನ್ಬಾರ್ದು, ಜಾಸ್ತಿ ಸುರಿ ಅನ್ಬೇಕು. ಜಾಸ್ತಿ ಸುರಿ ಅಂತ ನಮ್ದು ಜಾಸ್ತಿ ಹಾಕು ಅಲ್ಲ, ಹಂಗಿದ್ರೆ ಅವಳು ಸುರಿಬೇಕು ಕೆಲವ್ರಿಗೆ. ಈ ಕೋಸಂಬರಿ, ಈ ಬೀನ್ಸ್ ಪಲ್ಯ ಸುರಿಬೇಕಾ? ಏನಿಲ್ಲ, ನಿಮ್ಗೆ ಹಾಕದಾ? ಮಲೆನಾಡೋರೆಲ್ಲ ಹಿಂಗೆ ಯಾವ್ದು ಸುರಿಸ್ಕೊಳ್ಳಲ್ಲಪ್ಪ ಇವರು. ಎಲ್ಲ ಒಂಥರ ಶಿಸ್ತುಬದ್ಧವಾಗಿ, ಕ್ರಮಬದ್ಧವಾಗಿ. ಅಂಡ್ ಬೀಟ್ರೂಟ್. ನಾನು ಈ ಮದ್ವೆಗಳಿಗೆಲ್ಲ ಹೋಗ್ತೀನಲ್ವಾ, ಕಾರ್ಯಕ್ರಮಗಳಿಗೆ. ಕೆಲವೊಂದ್ಸತಿ ನಮ್ಮಮ್ಮನೂ ನನ್ನ ಜೊತೆಗೆ ಬಂದಿರ್ತಾರೆ. ಈಗ ಕೋಸಂಬರಿ ಇನ್ನೊಂದ್ ಸ್ವಲ್ಪ ಹಾಕಿ ಅಂತ ಹೇಳ್ತಿರ್ತೀನಲ್ಲ. ಪಲ್ಯಗಳು ಇಷ್ಟ ನಂಗೆ, ಇನ್ನೊಂದ್ ಸ್ವಲ್ಪ ಹಾಕಿ ಅಂತ ರೈಸ್ ಕಡಿಮೆ ಮಾಡಿಸಿ. ಮಜ್ಜಿಗೆ ಮೆಣಸಿನ್ಕಾಯಿ ನಮ್ಮಮ್ಮ ಹೇಳ್ತಿರ್ತಾರೆ, ಈಗ ನೀನ್ ರಾಜಕಾರಣಿ ಕಣೆ, ಅವ್ರು ಏನ್ ಅನ್ಕೊಳಲ್ಲ, ಇವ ಅಮ್ಮಂಗ್ ಮನೇಲಿ ಗತಿ ಇಲ್ವೇನೋ ಅನ್ಕೋತಾರೆ, ಬಾ ಮನೇಲಿ ಮಾಡ್ಕೊಡ್ತೀನಿ ಅಂತ ಹೇಳ್ತಿರ್ತಾರೆ. ಈಗ ತಿನ್ನೋ ಶಾಸ್ತ್ರದಲ್ಲಿ ಏನಾದ್ರು ಪ್ರಾರ್ಥನೆ ಗೀರ್ತನೆ ದೇವ್ರ ಏನಿಲ್ಲ ಅಲ್ಲ? ನಮ್ದು ಊಟ ಅಷ್ಟೇ. ಆದ್ರೆ ರೈತರನ್ನ ನೀವು ಅಲ್ಲಿ ಹಾಕಿದ್ರಲ್ಲ, ಪ್ರತಿ ತುತ್ತಿಗೂ ರೈತರನ್ನ ಸ್ಮರಿಸೋಣ ಅಂತ. ಹಾಗೆ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ಹೇಳ್ತಾರೆ. ಅಂದ್ರೆ ಯಾರು ಕೃಷಿಯನ್ನ ಮಾಡ್ತಾರೋ ಅವರಿಗೆ ಕಷ್ಟ ಅನ್ನೋದು ಬರೋದಿಲ್ಲ ಅಂತನೋ, ಅಥವಾ ಅವ್ರ ಮನೇಲಿ ಏನು ಸಮಸ್ಯೆ ಅನ್ನೋದು ಇರೋದಿಲ್ಲ ಅಂತನೋ, ದಾರಿದ್ರ್ಯ ಬರೋದಿಲ್ಲ ಅನ್ನುವಂಥದ್ದು ಮಾತನ್ನ ಹೇಳ್ತಾರೆ.
ಹಾಗಾಗಿ ಪ್ರತಿ ಅನ್ನದ ನಾವು ತಿನ್ನುವಾಗಲೂ ಕೂಡ ಯಾರನ್ನಾದರೂ ಸ್ಮರಿಸಬೇಕು ಅಂತಿದ್ರೆ ಅದು ರೈತರನ್ನ ಸ್ಮರಿಸಬೇಕು, ಅವರ ಬೆವರನ್ನು ಸ್ಮರಿಸಬೇಕು, ಅವರ ಕಷ್ಟವನ್ನು ಸ್ಮರಿಸಬೇಕು. ಅವರೆಲ್ಲ ಕಷ್ಟಪಟ್ಟಿರೋದ್ರಿಂದ ನಾವು ಹಿತವಾಗಿ ಕೂತು ಹೀಗೆ ಟೇಬಲ್ ಮೇಲೆ ಆರಾಮಾಗಿ ಕೂತು ಅವರು ಬಿಸಿಲಲ್ಲಿ ಬೆಂದು ಬೆವರನ್ನೆಲ್ಲ ಇಳಿಸಿದ್ರ ಮೇಲೆ ನಮಗಿವತ್ತು ಅನ್ನ ಸಿಗ್ತಾ ಇರೋದು. ಅವ್ರನ್ನ ಸ್ಮರಿಸ್ತೀವಿ, ಇನ್ನು ಕೊಟ್ಟಂತಹ ಪರಮಾತ್ಮನ ಸ್ಮರಿಸ್ತೀವಿ. ಖಂಡಿತ ಖಂಡಿತ. ಚಟ್ನಿ. ಅದೇ ರೀತಿ ನನಗೆ ಯಾವಾಗ್ಲೂ ನಾನೊಬ್ಬ ರೈತನ ಮಗಳು ಅಂತ ಹೇಳ್ಕೊಳಕ್ಕೆ ಯಾವಾಗ್ಲೂ ನಂಗೆ ಹೆಮ್ಮೆ. ಹೇಗಿದೆ? ಎಂದಿನಂತೆ ನಿನ್ನ ಕೈ ರುಚಿ ಸೂಪರ್ ಆಗಿದೆ. ಟೊಮೊಟೊ ರೈಸ್ ಅಲ್ಟಿಮೇಟಾ? ಹೌದು, ಖಾರ ಆಗ್ತಿದೆ. ನನಗಿಂತ ರೈಸ್ಗಳು ತುಂಬಾ ಇಷ್ಟ. ಬಿರಿಯಾನಿ ಟೊಮೊಟೊ ರೈಸು, ಆಮೇಲೆ ಪಲಾವು, ಆಮೇಲೆ ಚಿತ್ರಾನ್ನ, ಎಗ್ ರೈಸು, ಎಗ್ ರೈಸು, ನಾನು ಮಾಡೋ ಎಗ್ ರೈಸ್, ಈ ರೈಸ್ಗಳೆಲ್ಲ ಇಷ್ಟ. ಇದಕ್ಕೆ ಈಗ ಸ್ವಲ್ಪ ಪ್ರಥಮ ಸ್ಥಾನ ಈಗ ಈ ಟೊಮೊಟೊ ರೈಸಿಗೆ. ಅಷ್ಟು ಚೆನ್ನಾಗಿದೆ ಗುರು, ಟೇಸ್ಟ್ ಮಾಡಿಲ್ಲ, ನೋಡೋಣ. ನಜ್ಮಾ, ಖಾರನೂ ಇದೆಯಾ ನಜ್ಮಾ? ಖಾರ ಇದೆ, ಚೆನ್ನಾಗಿದೆ, ಹುಳಿ ಹುಳಿ ಇದೆ. ಸಿಹಿ ತಿಂತ ಸಿಹಿ ಸಿಹಿಯಾಗಿ ಮಾತಾಡಿದ್ರಿ, ಒಬ್ರಿಗೊಬ್ರು ಪರಿಚಯ ಮಾಡಿದ್ರಿ. ಈಗ ಖಾರ ಇರೋದ್ರಿಂದ ಸ್ವಲ್ಪ ಎಲ್ಲ ಮಿಕ್ಸ್ ಇರೋದ್ರಿಂದ ಒಂದಷ್ಟು ಖಾರವಾದ ಮಾತನಾಡೋಣ. ನೀನು ರೈತರು ಮನೆ ಮಗಳು, ನೀನು ಯಾವಾಗ್ಲೂ ಭಾಷಣ ಮಾಡಿ ಪಾಪ್ಯುಲರ್ ಆಗಿರೋದು, ಹೆಚ್ಚು ಚೆನ್ನಾಗಿ ಭಾಷಣ ಮಾಡಿ. ನಜ್ಮಾ ನಾಜೀರ್ ಯಾಕೆ ನನಗೆ ಬರಲ್ಲ? ವರ್ಷ ಆಯ್ತು ಕಲ್ತಿಲ್ಲ. ನಾವೆಲ್ಲ ಇಲ್ಲ, ನಜ್ಮಾ ಅಷ್ಟೇ ಹೇಳೋದು. ನಜ್ಮಾ 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 ಏನಕ್ಕ? ಈಗ ಭಾಷಣ ಮಾಡಿ ನೀವು ಪಾಪ್ಯುಲರ್ ಆಗಿರೋದು. ಓಕೆ, ರೈತರ ಬಗ್ಗೆ ಭಾಷಣ ಮಾಡಿ. ನಾನು ಕೂತಿರೋಳು, ಅಥವಾ ನಿಮ್ಮ ಅದನ್ನ ಫೋನಲ್ಲಿ ರೀಲ್ಸ್ ಅಲ್ಲಿ ನೋಡ್ಕೊಂಡು ಕೂತು ಹಿಂಗ್ ಕೂತ್ಕೊಂಡು ಖಾಲಿ ಕೂತಿರ್ತೀನಲ್ಲ, ಖಾಲಿ ಕೂತ್ಕೊಂಡು ಹಿಂಗ್ ಮಾತಾಡೋಳು. ಒಂದ್ ಸಣ್ಣ ಇಂಪ್ರೂವೈಸೇಷನ್ ಶುರುವಾಗಿ. ಈ ಊಟ ತಿನ್ಬೇಕಾದ್ರೆಲ್ಲ ನಾವು ರೈತರನ್ನ ನೆನಪಿಸ್ಕೊಳ್ಳೇಬೇಕು. ಯಾಕೆ ಅಂತ ಹೇಳಿದ್ರೆ ರೈತ ಈ ದೇಶದ ಬೆನ್ನೆಲುಬು. ರೈತ ಗಾಳಿ, ಬಿಸಿಲು, ಚಳಿ, ಮಳೆ ಇವೆಲ್ಲಾನು ನೋಡದೆ ಅವ್ನು ದುಡಿಲಿಲ್ಲ, ಹೊಲಕ್ಕೆ ಹೋಗ್ಲಿಲ್ಲ, ಗದ್ದೆಗೆ ಹೋಗ್ಲಿಲ್ಲ, ತೋಟಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ನಮಗ್ ತಿನ್ನಕ್ ಅನ್ನನೂ ಇರಲ್ಲ. ಇವತ್ತು ರೈತರ ಮಕ್ಳಿಗೆ ಹೆಣ್ಣು ಕೊಡೋರು ಕಡಿಮೆ ಆಗ್ತಿದ್ದಾರೆ. ಅಂತ ಹೇಳಿ ನಮ್ಮ ಹುಡುಗರೆಲ್ಲ ಕ್ಯಾಬ್ ಓಡಿಸ್ತೀನಿ, ಟ್ಯಾಕ್ಸಿ ಓಡಿಸ್ತೀನಿ, ಅಂಗಡಿಲೆಲ್ಲ ಕೆಲಸ ಮಾಡ್ತೀನಿ, ಮಾಲಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಹಳ್ಳಿಗಳನ್ನ ಬಿಟ್ಟು ಹೊರಗೆ ಬರ್ತಿದ್ದಾರೆ. ಹಳ್ಳಿಗಳು ಇವತ್ತು ನಾವು ನೋಡಿದ್ರೆ ರೈತರು ಯಾರು ಅಂತ ನೋಡಿದ್ರೆ ಎಲ್ಲ ವಯಸ್ಸಾದವರು ಹಳ್ಳಿಗಳಲ್ಲಿ ತುಂಬಿಕೊಂಡಿದ್ದಾರೆ. ನಿಜವಾಗ್ಲೂ ಹೇಳಬೇಕು ಅಂತ ಅಂದ್ರೆ ಇವತ್ತು ನಮ್ಮ ಯುವ ಸಮುದಾಯ ಏನಿದೆ, ನಾವು ಹಳ್ಳಿ ಕಡೆಗೆ ಹೆಚ್ಚು ಹೋದಷ್ಟು ಮಾತ್ರ ನಮ್ಮ ಬದುಕು ಹಸನಾಗುತ್ತೆ. ಈ ಡಿಜಿಟಲ್ ಯುಗ, ಈ AI ಯುಗ ಎಲ್ಲ ಉದ್ಯೋಗಗಳನ್ನು ಕಿತ್ಕೊಳ್ಬೋದು, ಎಲ್ಲ ಕ್ಷೇತ್ರದ ಉದ್ಯೋಗಗಳನ್ನು ಕಿತ್ಕೊಳ್ಬೋದು. ಆದರೆ ಅನ್ನ ಹುಟ್ಟಾಕೋ ಕ್ಷೇತ್ರ ಇದೆಯಲ್ಲ, ಇದನ್ನ ಯಾವತ್ತೂ AI ಬಂದರು, 5G ಬಂದರು, 6G ಬಂದರು ಕಿತ್ತಾಕಕ್ಕೆ ಸಾಧ್ಯನೇ ಇಲ್ಲ. ಈ ನಾಡಿಗೆ, ಈ ದೇಶಕ್ಕೆ, ಈ ಭೂಮಿಗೆ ಪರ್ಮನೆಂಟ್ ಉದ್ಯೋಗಿಗಳು, ಪರ್ಮನೆಂಟ್ ಗೈರತ್ತು, ತಾಕತ್ತು, ಕಿಮ್ಮತ್ತಿನ ಬದುಕಕ್ಕೆ ಯಾರಿಗಾದ್ರೂ ಸಾಧ್ಯ ಅಂತ ಹೇಳಿದ್ರೆ ಅದು ನಮ್ಮ ರೈತರಿಗೆ ಮಾತ್ರ. ನನಗೆ ಆ್ಯಕ್ಚುಲಿ ಕೌಂಟ್ರ್ ಕೊಟ್ಟು ಇಂಪ್ರೂವೈಸ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಇಷ್ಟು ಒಳ್ಳೆ ಮಾತಾಡ್ಬೇಕಾದ್ರೆ ಟು ಬಿ ಫ್ರ್ಯಾಂಕ್ ನನಗೆ ಕೇಳಬೇಕು, ಹೌದಲ್ಲ ಅಂತ ಅನ್ಸುತ್ತೆ. ಆದರೆ ಜನ ಯಾಕೆ ಆ ಥರ ಮೆಂಟಲಿಟಿಲಿರಲ್ಲ? ಏನು ಹೇಳಿದ್ರು ಒಂದು ಕೌಂಟ್ರು. ಫಾರ್ ಎಕ್ಸಾಂಪಲ್ ಈಗ ನೀನು ಹೇಳ್ದಂಗೆ ಇವಳಿಗೇನು ಗೊತ್ತು, ಇವಳು ಭಾಳ ಉತ್ತಿ ಬಿತ್ತಿದಾಳ ಅನ್ನೋದು. ಇಲ್ಲಾಂದ್ರೆ ರೈತರನ್ನೇ ಮದ್ವೆ ಆಗ್ಬೇಕಿತ್ತಪ್ಪ, ಉಳೋನೆ ಯಾಕೆ ಡಾಕ್ಟ್ರು ಪ್ರೊಫೆಸರ್ನ ಮದ್ವೆ ಆದ್ಲು ಅನ್ನೋದು. ಇನ್ನೊಂದು ಅಲ್ಲ, ನಾನ್ ಹೇಳ್ತಾ ಇರೋದು ಇನ್ನೊಂದು, ಇವಳು ಇಷ್ಟೆಲ್ಲ ಮಾತಾಡೋಳು ಸಮಾನತೆ, ಸೌಹಾರ್ದತೆ ಎಲ್ಲ ಹಿಂಗೆ ಹಂಗೆ ಮತ್ತೆ ಯಾಕೆ ಹಿಂದೂನ್ ಮದ್ವೆ ಆಗ್ಲಿಲ್ಲ, ಯಾಕಾಗ್ಲಿಲ್ಲ, ಈ ತರ ಮಾತಾಡೋದು. ಈ ತರ ಮಾತು ನೀವ್ ಕೇಳಿದ್ಯಾ? ಹೌದೋ ಇಲ್ಲೋ? ಇವಾಗ ನಿಂಗೊಂದು ಚಾನ್ಸ್. ಫಸ್ಟ್ ಪ್ರಿಯಾರಿಟಿ ಇತ್ತು ರೈತನ್ನೇ ಮದ್ವೆ ಆಗ್ಬೇಕು ಅಂತ, ಆದ್ರೆ ಕೂಡ್ ಬರ್ಲಿಲ್ಲ, ಅಂತದೊಂದು ಪ್ರಪೋಸಲ್ ಬರ್ಲಿಲ್ಲ. ಆಮೇಲೆ ಪ್ರೀತಿ ಹಿಂದೂ ಹುಡುಗನ ಮೇಲೋ, ತುಂಬಾ ಜನ ದಲಿತರ ಬಗ್ಗೆ ಮಾತಾಡ್ತಿಯಲ್ಲ, ದಲಿತ ಹುಡುಗನ ಮದುವೆ ಆಗ್ಬೇಕಿತ್ತು ಅಂತ. ನಂಗೆ ಯಾರಾದ್ರೂ ದಲಿತ ಹುಡುಗರು ಪ್ರಪೋಸ್ ಮಾಡಿರ್ತಿದ್ರೆ ಅಥವಾ ದಲಿತ ಹುಡುಗರ ಮೇಲೆ ಪ್ರೀತಿ ಆಗಿರ್ತಿದ್ರೆ ಆಗೊಂದ್ ಕೈ ನೋಡ್ಬೋದಿತ್ತು. ಆಮೇಲೆ ಹಕೀಮನ್ನ ಏನು ಹುಟ್ಟಿದ ತಕ್ಷಣನೇ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ದುಬುಕ್ಕನೆ ಹುಟ್ಟುಬಿಟ್ಟಿಲ್ಲ. ಹಕೀಮ ನಾವಾದ್ರೂ ಉತ್ತು ಬಿತ್ತು ಚೆನ್ನಾಗಿ ತಿಂದುಂಡು ಬದುಕ್ತವ್ರು. ಕಷ್ಟ ಆಯ್ತು ಅಫ್ಕೋರ್ಸ್, ಆದರೆ ಹಕೀಮ ನನಗಿಂತ ಒಂದಷ್ಟು ಜಾಸ್ತಿ ಹೆಚ್ಚೆಚ್ಚು ಕಷ್ಟಗಳನ್ನು ನೋಡಿರೋರು. ಆಮೇಲೆ ಕಷ್ಟಪಟ್ಟು ಓದಿರುವಂಥ ಹುಡುಗ. ತೀರಾ ಹಿಂದುಳಿದ ನಮ್ಮೂರುಗಳು ಆದರೂ ಒಂಚೂರು ಡೆವಲಪ್ ಇದ್ದಾವೆ,
ಮಂಡ್ಯ ಮೈಸೂರು ಕಡೆ ನಮ್ಮೂರುಗಳಾದ್ರೂ ಒಂಚೂರು ಡೆವಲಪ್ಡ್ ಇದ್ದಾವೆ. ಆದರೆ ಮಲೆನಾಡಿನ ಹಳ್ಳಿಗಳ ಪರಿಸ್ಥಿತಿ ನಿಂಗೆ ಇವತ್ತಿಗೂ ಗೊತ್ತಿದೆ ಅಕ್ಕ, ನೀನು ಅದೇ ಶಿವಮೊಗ್ಗದ ಸೊಸೆ. ಅಂಥ ಒಂದು ಕುಗ್ರಾಮದಿಂದ ಬಂದು ಒಂದು ಸಾಮಾನ್ಯ ಕುಟುಂಬದಿಂದ ಬಂದಿರೋ ಹುಡುಗನ್ನೇ ನಾನು ಮದುವೆ ಆಗಿರೋದು. ಯಾರೋ ಮಲ್ಟಿ ಮಿಲಿಯನೇರ್ನೋ ಬಿಲಿಯನೇರ್ನೋ ಬಿಸ್ನೆಸ್ ಮೆನ್ನೋ ನಾನು ಮದುವೆ ಆಗಿಲ್ಲ. ಇವತ್ತಿಗೂ ನಾವಿಬ್ರು ಯಾವಾಗ್ಲೂ ಹೇಳ್ಕೊಳ್ಳೋದೇನು ಅಂತ ಅಂದ್ರೆ, ಇವೇನು ಕೈ ಹಿಡಿಲಿಲ್ಲ ಅಂತ ಅಂದ್ರೆ, ನಿಂಗೆ ಪಾಠ ಮಾಡೋದು ಬೋರ್ ಅನ್ಸಿದ್ರೆ, ನನಗೆ ರಾಜಕಾರಣ ಸಾಕು ಅಂತ ಅನ್ಸಿದ್ರೆ, ನಾವಿಬ್ರು ವಾಪಸ್ ನಮ್ಮೂರ್ಗ್ ಹೋಗಿ ಹೊಗೆ ಸಬ್ ಬೆಳ್ಕೊಂಡು ನಿಮ್ಮೂರ್ಗ್ ಹೋಗಿ ಅಡಕೆ ತೋಟ ಮಾಡ್ಕೊಂಡು ಬದುಕ್ಬಿಡೋಣ. ಆಮೇಲೆ ನನಗೆ ಇವ್ಳಿಗೇನ್ ಬರ್ತದ ಬೇಸಾಯ ಅಂತ ಯಾರು ಕೇಳಂಗಿಲ್ಲ. ಯಾರಾದ್ರೂ ಚಾಲೆಂಜ್ ಮಾಡಿದ್ರೆ ನಿಮ್ ಜಮೀನ್ ಬಿಟ್ಕೊಡಿ, 6 ತಿಂಗಳು 3 ತಿಂಗಳು ರಾಗಿ ಬೆಳಿಬೇಕಾ ಬೆಳಕ್ ತೋರಿಸ್ತೀನಿ, ಹೊಗೆ ಸೊಪ್ಪು ಬೆಳಿಬೇಕಾ ಚೆನ್ನಾಗಿ ಬೆಳಕ್ ತೋರಿಸ್ತೀನಿ, ಹುರುಳಿ ತಂದವಳಮ್ಮ, ಬೆಳೆದಿರೋ ಹುರುಳಿ ಬೆಳಿಬೇಕಾ, ಹುಳ್ಳಿ ಚೆತ್ತ ಕಿತ್ತಾಕ್ಬೇಕಾ, ಹುಳ್ಳಿ ಬಡದ್ ಕಡ್ಬೇಕಾ ಬಡದ್ ಕೊಡ್ತೀನಿ. ಕೂಲಿ ಆಳುಗಳಿಗೆ ಜಾಸ್ತಿ ದುಡ್ಡು ಕೊಡ್ಬೇಕು, ಅಷ್ಟು ದುಡ್ಡು ಕೊಡಕ್ ದುಡ್ಡು ಇರ್ತಿರ್ಲಿಲ್ಲ. 5 ಜನ ಕೂಲಿ ಆಳುಗಳು ಮಾಡೋ ಕೆಲಸ ಇದ್ರೆ 2 ಆಳುಗಳನ್ನ ಕರ್ಕೊಂಡು ನಾನು, ನಮ್ಮಪ್ಪ, ನಮ್ಮಮ್ಮ, ನನ್ನ ತಂಗಿ, ನನ್ನ ತಮ್ಮ, ನಾವಿಷ್ಟೂ ಜನ ಹೊಲದ ಹತ್ರ ಹೋಗಿ ದುಡ್ದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಅದೇ 2 ಕೂಲಿ ಆಳು ಕೊಡೋ ದುಡ್ಡಲ್ಲಿ ನನ್ನ ಮಕ್ಕಳು ಅಥವಾ ನಾವು ಸಂಜೆ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಒಂದು ಅರ್ಧ ಕೆಜಿ ಕೋಳಿ ಮಾಂಸ ತಗೊಬಂದು ತಿನ್ಬೋದು, 1 ಕೆಜಿ ಕೋಳಿ ಮಾಂಸ ತಗೊಬಂದು ತಿನ್ಬೋದು ಅನ್ನೋ ಕಾರಣಕ್ಕೆ. ನಂಗೇನೋ ಕೃಷಿ ಬಗ್ಗೆ ಯಾರು ಮಾತಾಡಂಗಿಲ್ಲ. ಯಾರೋ ಒಬ್ರು ಮಾತಾಡಿ ಸರಿಯಾಗಿ ಅನ್ನಿಸ್ಕೊಂಡಿದ್ದು. ಹುಷಾರಿನೇ ಹಕ್ಕಿಮ್, ನೀವು ಯಾಕೆ ಇಷ್ಟೆಲ್ಲ ಸ್ಟ್ರಾಂಗ್ ಇರೋ ಹುಡುಗಿನ ಮದುವೆ ಆಗಿದ್ದೀರಾ? ಖುಷಿ ಇದೆ ನನಗೆ. ಖುಷಿ ಇದೆ. ನಾನು ಇಂಥವ್ರನ್ನೇ ಆಯ್ಕೆಗೋಸ್ಕರ ಕಾಯ್ತಾ ಇದ್ನೇನು. ಅಂಡ್ ನೀವು ಎಲ್ಲೋ ಒಂದ್ ಕಡೆ ಕೌಂಟರ್ ಕೊಟ್ಟಿದ್ರಿ, ನಾನ್ ಮದ್ವೆ ಆಗಿರೋ ನನಗೆ ಏನು ಸಮಸ್ಯೆ ಇಲ್ಲ, ನಿಮ್ಗೇನು ಅನ್ನೋ ತರ. ಹೌದು, ನನ್ಗೆ ಹೆಮ್ಮೆ ಇದೆ. ನನಗೆ ಖಂಡಿತ ಹೆಮ್ಮೆ ಇದೆ. ನನಗೆ ಅವರ ಈಗ ಯಾರೊಬ್ರು ಪ್ರಸಿದ್ಧ ಬರಹಗಾರರು ಚಿಂತಕರು ಹೇಳ್ತಾರೆ, ಮದುವೆ ಅನ್ನೋದು ಅಥವಾ ಈ ಪ್ರೀತಿ ಅನ್ನೋದು ಇದು ಸ್ವಾತಂತ್ರ್ಯವನ್ನು ತಂದುಕೊಡ್ಬೇಕೆ ಹೊರತು ಬಂಧನ ಆಗಬಾರ್ದು ಅಂತ. ಅವರು ಸ್ವತಂತ್ರವನ್ನು ಪಡ್ಕೊಳ್ತಾ ನನ್ನ ಜೊತೆಗೆ ಒಟ್ಟಿಗೆ ಅವಲಂಬಿತವಾಗಿ ಬದುಕನ್ನು ನಡೆಸ್ತೀವಿ ಹೊರತು ಇದು ಬಂಧನ ಅಲ್ಲ, ಸ್ವತಂತ್ರ. ಅವಳ ಇಚ್ಛೆಯಂತೆ ಅವಳು ಬದುಕೋದು, ನನ್ನ ಇಚ್ಛೆಯಂತೆ ನಾನು ಬದುಕೋದು, ಇದೇ ಸ್ವಾತಂತ್ರ್ಯ. ಇದು ನಿಜವಾದ ಪ್ರೀತಿ. ಇದಕ್ಕೆ ಮೀರಿ ಪ್ರೀತಿಯನ್ನು ಎಲ್ಲೋ ಹುಡ್ಕಕ್ಕೆ ಹೋಗೋಕ್ಕಾಗಲ್ಲ, ಇಲ್ಲೇ ಇರುತ್ತೆ, ಕಂಡುಕೊಳ್ಬೇಕಷ್ಟೆ. ನನಗನ್ಸೋದು ಅದು ಕಂಡುಕೊಳ್ಳೋದ್ರಲ್ಲಿದೆ. ಕಂಡುಕೊಂಡಿದ್ದೀವಿ, ಬಂಧನದಿಂದ ಮುಕ್ತವಾಗಿದ್ದೀವಿ, ಬಹಳ ಸುಖವಾಗಿ ನೆಮ್ಮದಿಯಾಗಿದ್ದೀವಿ. ಅವಳಿಗೆ ಏನು ಇಷ್ಟನೋ ಅದನ್ನ ಆಕೆ ಮಾಡ್ತಾ ಹೋಗ್ತಾರೆ, ನನಗೇನು ಇಷ್ಟನೋ ನಾನು ಮಾಡ್ತಾ ಹೋಗ್ತೀನಿ. ಒಟ್ಟಿಗೆ ಕುತ್ಕೊಂಡು ಡಿಸ್ಕಷನ್ ಮಾಡ್ತೀವಿ ಅಷ್ಟೇ. ಇಷ್ಟು ಮಾಡಿದೀವಿ, ಏನ್ ಮಾಡ್ಬೇಕು. ರಾಜಕಾರಣಿ ಅಲ್ಲ, ತುಂಬಾ ಓಡಾಟ, ಪೊಲಿಟಿಕಲ್ ಪಾರ್ಟಿ ಒಂದ್ ಸ್ವಲ್ಪ ಎಲ್ಲ ಇದ್ದಾಗ ಹೆಸರು ಕೆಡೋದು ಸಾಮಾನ್ಯ. ಆ ಥರ ಎಲ್ಲ ಆದಾಗ ಕೆಡ್ಸಿರೋದು. ಈಗ ನಾನು ಹೇಳೋದು, ಅಷ್ಟು ಕಾಮನ್ ಸೆನ್ಸ್ ಅನ್ನೋದು ಒಬ್ಬ ವ್ಯಕ್ತಿಗೆ ಬೇಕು. ಆಡ್ಕೊಳ್ತಾರೆ. ಈಗ ಇವ್ರದ್ದು ಯಾವುದೇ ವಿಡಿಯೋ ಬರಲಿ, ಅಲ್ಲಿ ಕೆಲವು ಒಳ್ಳೊಳ್ಳೆ ದೇವರುಗಳ, ಇಷ್ಟದ ದೇವರುಗಳ ಫೋಟೋ ಹಾಕೊಂಡು ಬಂದು ಕಮೆಂಟ್ ಹಾಕೋದು ನೋಡಿದ್ರೆ, ಹೆಣ್ಣು ಮಕ್ಕಳನ್ನು ಇಷ್ಟು ಕೆಟ್ಟದಾಗಿ ಬೈಬೋದು ಅಷ್ಟು ಕೆಟ್ಟದಾಗಿ ಬೈತಾ ಇರ್ತಾರೆ. ಇದೊಂದು ಸಾಮೂಹಿಕ ಸಾಂಕ್ರಾಮಿಕ ರೋಗ, ಇದು ಗುಣಪಡಿಸಲಾಗದ ರೋಗ. ಈ ರೋಗವನ್ನು ಸರಿ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ವಿಶ್ವಗುರು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥವ್ರು ಏನಾದರೂ ಮಾಡಿ ಇವರಿಗೊಂದು ಉದ್ಯೋಗ ಕೊಡಲಿ ಅನ್ನೋದೇ ನನ್ನ ಕೊನೆಯ ಬೇಡಿಕೆ ಅಷ್ಟೇ. ಇಲ್ಲಾಂದ್ರೆ ಬಹಳ ಕಷ್ಟ ಆಗೋಗುತ್ತೆ. ಅವರ ಬಾವುಟಗಳು, ಅವರ ಬಣ್ಣಗಳು, ಆ ಬಣ್ಣ ನೀವು ನೋಡಿ ಮೇಡಮ್, ನೀವು ಸುಮ್ಮನೆ ಗಮನಿಸಿ, ಆ ಕಮೆಂಟ್ ಹಾಕೋರ ಆ ಚಿತ್ರಗಳನ್ನೆಲ್ಲ ನೀವು ನೋಡಬೇಕು, ಭಯ ಹುಡ್ಸ್ಬಿಡುತ್ತೆ. ಇಲ್ಲ, ಆಮೇಲೆ ಕಮೆಂಟ್ ಹಾಕ್ತವ್ರ ಪ್ರೊಫೈಲ್ ಓಪನ್ ಮಾಡಿ ನೋಡಿ, ಅವ್ರ ಪ್ರೊಫೈಲ್ ಇರಲ್ಲ, ಫೇಕ್ ಅಷ್ಟೇ, ಲಾಕ್ ಹಾಕೊಂಡಿರ್ತಾರೆ. ಫೇಕ್ ಪ್ರೊಫೈಲ್ ಹಾಕಿ ಎಷ್ಟು ಜನ ಅಲ್ಲ, ಫೇಕ್ ಆದ್ರೂ ಹಾಕೊಳ್ಳಿ. ಯಾಕ್ರಪ್ಪ, ಎಲ್ಲರೂ ಪೂಜನೀಯನಾಗಿ ಕಾಣುವಂತಹ ಆ ರಾಮನನ್ನು, ಹನುಮಂತರನ್ನು, ಅಥವಾ ಎಲ್ಲರೂ ಕ್ರಾಂತಿಯ ಸಂಕೇತವಾಗಿ ಬಳಸುವ ಬಾವುಟದ ಬಣ್ಣವನ್ನು ಹಾಕೊಂಡು ನಿಮ್ಮ ತೆವಲು ತೀರ್ಸಕ್ಕೆ ಹೆಣ್ಮಕ್ಳಿಗೆ ಬಳಸದೇ ಇರುವ ಭಾಷೆಯನ್ನು ಬಳಸುವಂಥದ್ದು ನೀಚತನದ ಪರಮಾವಧಿಯಲ್ಲಿದೆ. ಮತ್ತೇನು, ಇವರಿಗೆಲ್ಲ ಸದ್ಬುದ್ಧಿ ಬರಲಿ ಅನ್ನೋದಷ್ಟೇ ನಮ್ಮ ಕೋರಿಕೆ. ಹಾಗಾಗಿ ನನಗೆ ರಾಜಕಾರಣದಲ್ಲಿದ್ದಾರೆ. ಈಗ ಸಿನಿಮಾ ನಟಿಯರನ್ನ ನಾನು ಒಂದು ಘಟನೆಯನ್ನು ನೀವು ನೆನಪಿಸ್ಕೊಳ್ಬೋದು ಅನಿಸುತ್ತೆ ನನಗೆ. ಒಬ್ಬರು ಸಿನಿಮಾ ನಟಿ, ತುಂಬ ಒಳ್ಳೆಯ ನಟಿ ಅಂತ ಹೇಳೋಣ, ಒಳ್ಳೆಯ ನಟನೆಯನ್ನು ಮಾಡ್ತಾಯಿದ್ರು. ಗಂಡ ಅಚಾನಕ್ಕಾಗಿ ತೀರ್ಕೊಳ್ತಾರೆ. ತೀರ್ಕೊಂಡ್ಮೇಲೆ ನಾನು ಗಮನಿಸ್ತಾ ಇರ್ತೀನಿ ಇದನ್ನೆಲ್ಲ. ಸಾಹಿತ್ಯ ಓದ್ತಿ ಅಂತ ಹೇಳಿದ್ರೆ ಒಂದಷ್ಟು ಇಂಥವೆಲ್ಲ ಅಷ್ಟಾದರೂ ಇರಬೇಕು ನಮಗೆ ಕಿವಿ. ಅವ್ರು ತೀರ್ಕೊಂಡ್ಮೇಲೆ ಒಂದು 5-6 ತಿಂಗಳ ನಂತರ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಒಂದು ದೊಡ್ಡ ಸುದ್ದಿ ಆಯಿತು, ಮತ್ತೆ ಮದುವೆ ಅಂತೆ ಅಂತ. ಅದನ್ನು ಯಾವ ಥರ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಳ್ಳೆ ಹಿಟ್ಲರ್ ಬಂದ್ಬಿಟ್ಟಿದ್ದಾನೆ, ಇನ್ನೇನು ಇವರಿಗೆ ಏನೋ ಧರ್ಮವನ್ನೇ ಹಾಳು ಮಾಡಕ್ಕೆ ಹೊರಟಿದ್ದಾರೆ ಅನ್ನೋ ರೀತಿಲಿ, ಜಾತಿಯನ್ನೇ ಕೆಡ್ಸಕ್ಕೆ ಹೊರಟಿದ್ದಾಳೆ ಅನ್ನೋ ರೀತಿಲಿ ಚಿತ್ರಣ ಮಾಡ್ಲಿಕ್ಕೆ ಹೊರಟರು. ಆದರೆ ಕೆಳಗಡೆ ಕೊಟ್ಟಿರೋ ಕಮೆಂಟ್ಸ್ ನೋಡಿಬಿಟ್ರೆ
ಈಕೆಗೂ ಒಂದು ವೈಯಕ್ತಿಕವಾದ ಜೀವನ ಇದೆ, ಈಕೆ ಇನ್ನು ಅಲ್ದಿದ್ರೆ ಇನ್ನೊಂದು ಬದುಕನ್ನು ಕಂಡುಕೊಳ್ಳಿಕ್ಕೆ ಒಂದು ಅವಕಾಶ ಇದೆ ಅನ್ನೋದನ್ನೇ ಮರ್ತಿರೋ ಸಮಾಜ ಇದು. ಅನೇಕರು ಈ ರೀತಿ ಯೋಚನೆ ಮಾಡೋದು. ನಾನು ಹೇಳೋದು, ಗಂಡಿಗೆ ಹೆಂಡತಿ ಆಕಸ್ಮಿಕವಾಗಿ ತೀರಿಕೊಂಡಾಗ, ಮದುವೆ ಆದಾಗ, ಓ ನೋಡು ಇನ್ನೊಬ್ಳು ಮಹಾಲಕ್ಷ್ಮಿ ಅಂತ ಹೆಣ್ಣು ಸಿಕ್ಕಿದ್ಲು ಅಂತ ಬಯಸೋರು, ಅದೇ ಹೆಣ್ಣು ಮದುವೆ ಆದಾಗ ನೀವು ಬಳಸುವ ಭಾಷೆಯನ್ನು ಗಮನಿಸಬೇಕು. ನೋಡಿದ್ಯಾ, ಬೇಕಂತೆ ಗಂಡನ್ ತಿನ್ಕೊಳ್ಳು. ಈ ಭಾಷೆ ಇದೆಯಲ್ಲ, ಇದು ಒಬ್ಬ ನಟಿಯ ಮೇಲೆ ಈ ತರ ಪ್ರಭಾವ ಬೀರೋದಾದ್ರೆ ಕೆಳಗಿನ ಭಾಷೆ ಸಾಮಾನ್ಯರ ಪರಿಸ್ಥಿತಿ ಏನು? ನನಗನ್ಸೋದು ಪಾಪ ಅವರೆಲ್ಲ ಎಂತ ಫೇಸ್ ಮಾಡ್ಬೋದು. ಇತ್ತೀಚೆಗೆ ಒಬ್ಬರು ನಟಿದು ಹಂಗೆ ಆಯ್ತು. ಅವರೆಲ್ಲ ಪಾಪ ಹೆಂಗ್ ಫೇಸ್ ಮಾಡ್ಬೋದು? ಇವ್ರಿಗೆ ಇಷ್ಟ ಬಂದಿದ್ದೆ ಅವ್ರು ಕಮೆಂಟ್ ಕೊಡ್ತಾ ಹೋದ್ರೆ ಅವ್ರ ನಿಜ ಬದುಕು ಯಾವ ರೀತಿ ಇರ್ಬೋದು ಇನ್ನು ನಾನು ಊಹಿಸ್ಕೊಳ್ಳೋದು. ಅದೇ ರೀತಿ ನಮ್ಮ ಮನೇಲೂ ಆಗ್ತಾ ಇರುತ್ತೆ. ನಾನು ಅವ್ರಿಗೆ ಅದಕ್ಕೆ ಹೇಳ್ಬಿಟ್ಟಿದ್ದೀನಿ, ನೋಡು ಅವ್ರು ಮಾಡೋದು ಅವ್ರ ಕರ್ತವ್ಯ ಅವ್ರು ಮಾಡಲೇಬೇಕು. ಈಗ ಒಳ್ಳೇದಿದೆ ಅಂದರೆ ಹೇಸಿಗೆನೂ ಇರಬೇಕಲ್ವಾ, ಅದನ್ನ ಶುದ್ಧೀಕರಣ ಮಾಡೋಕೆ ಅವ್ರು ಇರೋದು. ಮಾಡ್ತಾ ಇರಲಿ, ಅವ್ರ ಕೆಲಸ ಅವ್ರ ಕೆಲಸ ಅವ್ರು ಮಾಡ್ತಾ ಇರಲಿ. ನಿನ್ನ ಕೆಲಸ ಮಾತ್ರ ಬಿಡಬೇಡ. ನಿನ್ನ ಗುರಿ ಏನಿದೆ ಸ್ಪಷ್ಟವಾಗಿ ಇಟ್ಕೊಂಡಿದ್ಯಾ, ಆ ಗುರಿ ಯಾವತ್ತು ಸಾಕ್ತೀಯೋ ಅಲ್ಲಿವರೆಗೂ ನೀನು ಹೋಗ್ತಾನೆ ಇರಬೇಕು, ಯಾವತ್ತು ವಿರಮಿಸಬಾರ್ದು. ಯಾಕಂದರೆ ಅವಳನ್ನ ಈಗ ನೀವು ನಮ್ಮ ಮನೆಗೆ ಬಂದರೆ ಅವ್ರನ್ನ ನಂಬ್ಕೊಂಡು ಬರೋ ಜನ ಇದ್ದಾರೆ. ಬೆಳಿಗ್ಗೆ ಅರ್ಧ ರಾತ್ರಿ ಅಂತ ಇಲ್ಲ, ಅಕ್ಕ ಹಿಂಗಾಗಿದೆ, ಸಮಸ್ಯೆ ಆಗಿದೆ, ನಾನು ಅವಾಗ ಅದೇನು ಅರ್ಧರಾತ್ರಿ ಫೋನು ಅಂತ ಕೇಳುವುದು ಮನುಷ್ಯತ್ವದ ಗುಣ ಅಲ್ಲ. ಆಕೆ ಯಾರಿಗೋ ಸ್ಪಂದನೆ ಕೊಡ್ತಾ ಇರ್ತಾರೆ. ಯಾರೋ ಕಷ್ಟದಲ್ಲಿ ಅಲ್ಲೊಬ್ರು ಹಾಸ್ಪಿಟ್ಲಿಗೆ ಬಂದಿರ್ತಾರೆ, ಅರ್ಧರಾತ್ರಿಗೆ ಬೆಂಗಳೂರಿನ ಯಾವುದೋ ಹಾಸ್ಪಿಟ್ಲಿಗೆ ಬಂದಿರ್ತಾರೆ, ಅವ್ರಿಗೇನೋ ಗೊತ್ತಾಗ್ತಾ ಇರಲ್ಲ, ಇವ್ರನ್ನ ಕೇಳ್ತಾ ಇರ್ತಾರೆ, ನಾನು ಇದನ್ನ ಈಗಲೇ ಬಂದ್ಬೇಕು ಅವ್ರ ಫೋನು. ಈ ಭಾಷೆನೆ ನಾನು ಕೂತ್ಕೊಂಡು ಏನಮ್ಮ ಏನಾಯ್ತು ಅಂತ ಕೇಳೋದು. ಆಕೆಗೆ ಇನ್ನೇನೋ ಮಾಡ್ಲಿಕ್ಕೆ ಒಂದು ಪ್ರೋತ್ಸಾಹ ಸಿಗ್ಬೋದೇನೋ ಅಂತ ನಾನು ಭಾವಿಸಿದ್ದೀನಿ. ಆ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಒಬ್ಬ ಸಪೋರ್ಟರ್, ಅವಳಿಗೇನು ಜೊತೆಲಿ ಇದ್ಕೊಂಡು ಅವರಿಗೆ ದಾರಿ ಏನು ಬೇಕು ನಾನು ಪುಷ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಇರ್ಬೇಕು ಅಂತಾನು ಬಯಸ್ತಾ ಇದ್ದೀನಿ. ಇದಕ್ಕೆ ನಿಮ್ಮ ಆಶೀರ್ವಾದ ಬೇಕಷ್ಟೇ. ನಾನು ಇವಾಗ ಪ್ರೌಡ್ ಫೀಲ್ ಆಗ್ತಿದೆ. ಆಕ್ಚುಲಿ ಅವತ್ತು ನಜ್ಮಾ ಹೇಳಿ ನಾನು ಊಟನೇ ಮಾಡ್ದಿರೋಳು, ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕಾಗಿ ಊಟ ಮಾಡ್ಬಿಟ್ಟು ಒಪ್ಪಿಗೆ ಕೊಟ್ಟಿದ್ದಕ್ಕೆ ಇವಾಗ ನನಗೆ ಖುಷಿ ಆಗ್ತಿದೆ ನಜ್ಮಾ. ಹಂಗೆ ಈಗಷ್ಟೇ ಶುರುವಾಗಿರೋ ಜೀವನ ದೀರ್ಘಕಾಲ ಇಷ್ಟೇ ಖುಷಿಯಾಗಿರ್ಲಿ ಅಂತ ಹೇಳಿ ನೀವು ಎಲ್ಲರೂ ಹರಿಸ್ಬೇಕು. ದಯವಿಟ್ಟು ನಮ್ಮ ನಜ್ಮಾ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಹೇಳಿದ್ರೆ, ಹಕೀಮನ್ ಬಗ್ಗೆ